ನಾನು ಗೌರ್ಮೆಂಟ್ ಎಂಪ್ಲಾಯ್ ಆಗಿದೆ. ಓಕೆ. ಪ್ಯಾಷನ್ಗೋಸ್ಕರ ರಿಸೈನ್ ಮಾಡಿ ಬೀಚ್ಕೊಂಡು ಮಾಡೋರಿಗೆ ಸಪೋರ್ಟ್ ಮಾಡ್ತಾರೆ, ಏನು ಮಾಡಕ್ಕಾಗಲ್ಲ. ಬೈಕರ್ಸ್ಗೆ ಸಪೋರ್ಟ್ ಇಲ್ಲ, 100% ಸಪೋರ್ಟ್. ಇದರಲ್ಲೂ ಕನ್ನಡ ಕರ್ನಾಟಕ ಅಂತ ಬಂದಾಗ ನಾವು ರೊಚ್ಚಿಗೆದ್ಕೊಳ್ಳೋ ಮಕ್ಕಳೇನೆ. ಭಯಾನೂ ಇತ್ತು, ಅದೇ ರೈಡಲ್ಲಿ ಭಯಾನೂ ಹೋಗಿಸ್ತು. ಆಲ್ಮೋಸ್ಟ್ ಒಂದು 8-9 ತಿಂಗಳಿಗೆ ನಾನು ಸ್ಪಿಟಿಗೆ ಹೊರಟು. ತುಂಬಾ ಖುಷಿ ಆಗುತ್ತೆ. ಓಕೆ, ಒಂದ್ 2 ಜನ ಗುರುತಿಸ್ತಾ ಇದಾರೆ, ಮಾಡಿದಕ್ಕೂ ಸಾರ್ಥಕ ಆಯ್ತು. ಸಾಲ ಮಾಡದಿರೆ ಬೇರೆ ದಾರಿ ಇಲ್ಲ. ಅಮ್ಮ ಒಂದು ಕಣ್ಣೀರ್ ಹಾಕ್ದಿರೆ ಯಾರನ್ನೂ ಕಳ್ಸಲ್ಲ. ನಾವು ಸಿಗ್ನಲ್ ಗಳಲ್ಲೆಲ್ಲ ನಿಂತ್ಕೊಂಡಾಗ ಹಣಪ್ಪ ಅವಳು ಗಾಡಿ ಓಡಿಸ್ತಿದ್ದಾಳೆ ಹಂಗೆ ಹಿಂಗೆ ಅಂತೆಲ್ಲ ಆಡ್ಕೊಂಡಿದ್ದೆಲ್ಲ ಇದೆ. 2 ಸತಿ ಲಡಾಖ್ ಮಾಡಾಯ್ತು. 12 ಮೆಂಬರ್ಸ್ ಹುಡುಗರು, ನಾನೊಬ್ಳೆ ಹುಡುಗಿ. ಸ್ನೋ ಫಾಲ್ ನಮ್ ಬಾಡಿ ಮೇಲೆ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಮಳೆನ ಎಕ್ಸ್ಪೀರಿಯನ್ಸ್. ಕನ್ನಡ ವಿಚಾರಗಳಾಗಿರ್ಬೋದು, ವಾಯ್ಸ್ ರೇಸ್ ಮಾಡ್ಬೇಕು. ಎಲ್ ಸಿಗತ್ತೆ ಅಲ್ಲಿ ಹೋಗ್ತೀವಿ, ಮಲ್ಕೋತೀವಿ ಅಷ್ಟೇ. ಸೆಕ್ಷುವಲ್ ವೈಲೆನ್ಸ್ ಅನ್ನೋ ಒಂದು ಅವೇರ್ನೆಸ್ ಇಟ್ಕೊಂಡು ಹೋದೆ. ಅದಕ್ಕೂ ಇಂಡಿಯಾ ಬುಕ್ ಬಂತು, ಜೊತೆಗೆ ಒಂದು ಏಷ್ಯಾ ಬುಕ್. ಫ್ಯಾಮಿಲಿ ಇಲ್ಲ ಅಂತ ಹೇಳಿದ್ರೆ ಇವತ್ತಿ ಸ್ವಾತಿ ಏನ್ ಇಲ್ಲಿದ್ದಾಳೆ. ಈ ಗೂಗಲ್ ಆಂಟಿ ಇದ್ದಾಳಲ್ಲ, ಇವಳನ್ನ ಮಾತ್ರ 90% ನಂಬಾರ್ದು. ಇಂಡಿಯಾ ಮ್ಯಾಪ್ ಇಟ್ಕೊಂಡು ಪ್ಲಾನಿಂಗ್ ಮಾಡೋದು, ಗೂಗಲ್ ಮೇಲೆ ಡಿಪೆಂಡ್ ಆಗಲ್ಲ. ಟಾಪ್ 5 ಅಂತಂದ್ರೆ ಯಾರ್ಯಾರು ಇದಾರೆ ಅಂತೀರಾ? ಸೆಕೆಂಡ್ ಡಿವಿ ಇದಾರೆ. ಈ ಫೀಮೇಲ್ ಮೋಟೋ ಬ್ಲಾಗರ್ಸ್ಗೂ ಕೊಡಿ. ಕನ್ನಡದವ್ರು ಏನ್ ಗೊತ್ತಾ, ಒಬ್ರು ಫಿಕ್ಸ್ ಆಗ್ಬಿಟ್ರೆ ಅವ್ರನ್ನೇ ಬೆಳೆಸ್ತಾರೆ. ಸೊ ಕ್ರಿಯೇಟರ್ಸ್ ಗಳಿಗೆ ಮೋಟಿವೇಟ್ ಆಗುತ್ತೆ. ನಾವೇನು ಇಲ್ಲಿ ನ್ಯೂಡಿಟಿ ತೋರಿಸ್ತಿಲ್ಲ, ಬಟ್ಟೆ ಬಿಚ್ಕೊಂಡು ಯಾವನ್ ಮುಂದೆ ಕುಣಿತಿಲ್ಲ. ಇರೋ ಕಮೆಂಟ್ಸ್ ಹಾಕಿ ಬೆಳ್ಸೋರ್ಗೆಲ್ಲರಿಗೂ ಥ್ಯಾಂಕ್ ಯು ಅಂತ. ನಮ್ಮ ಅಪ್ರಾಣೆ ಮದ್ವೆ ಬೇಡ ಅವರಿನೂ ಅವ್ರಿಗೆ ಥ್ಯಾಂಕ್ಸ್. ಅವ್ರಿಗೆ ನನ್ಗೆ 3 ಇಂಡಿಯಾ ಬುಕ್ ಆಫ್ ರೆಕಾರ್ಡ್, 1 ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಬಂದಿಲ್ಲ. ಆಕ್ಟಿವ್ ಆಗಿ ಕಲಿತೀರಾ ಅಂದ್ರೂ ನಾನು ಹೇಳ್ಕೊಡ್ತೀನಿ, ಇಲ್ಲ ಬೈಕ್ಗಳನ್ನ ಕಲಿಬೇಕು ಅಂತ ಹೇಳಿದ್ರು ನಾನು ಹೇಳ್ಕೊಡ್ತೀನಿ. ಹಾಯ್, ಹಲೋ, ಅಮಿತಾಟಿಗೆ ಸ್ವಾಗತ. ಇವತ್ತು ನಮ್ ಜೊತೆಗಿದ್ದಾರೆ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮೋಟೋ ಬ್ಲಾಗರು ಸ್ವಾತಿ ಅವರು ಇದ್ದಾರೆ. ಚೆನ್ನಾಗಿದ್ದೀನಿ, ನೀವು? ಸೂಪರ್. ಫಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ನೀವು ಯಾಕೆ ಬೈಕಲ್ಲೇ ಒಂದು ರೈಡ್ ಮಾಡ್ಬೇಕು ಅನ್ಕೊಂಡಿದ್ದು ಅಂತ? ಇದು ನಾನ್ ಅನ್ಕೊಂಡಿದ್ದಲ್ಲ, ಬಟ್ ಇದು ನನ್ನ ತಂದೆ ತಾಯಿಯ ಆಸೆ ಆಗಿದೆ. ಯಾಕಂದ್ರೆ ಅವ್ರಿಗೆ ಇವಾಗ ಏಜ್ ಆಗಿದೆ, ಟ್ರಾವೆಲ್ ಮಾಡಕ್ ಆಗೋದಿಲ್ಲ. ಅವ್ರ ಕಾಲದಲ್ಲಿ ಅವ್ರು ಮಾಡಿದ್ದಾರೆ, ಬಟ್ ಇವಾಗಿರೋದನ್ನ ನೋಡೋದಿಕ್ ಅವ್ರಿಗೆ ಆಗೋದಿಲ್ಲ. ಸೊ ನಿನ್ ಕಣ್ಣಲ್ಲಿ ನಾವು ನೋಡ್ತೀವಿ ಪ್ರಪಂಚನ, ಬೈಕಲ್ಲಿ ಎಕ್ಸ್ಪ್ಲೋರ್ ಮಾಡು, ಡಿಫ್ರೆಂಟ್ ಆಗಿರುತ್ತೆ, ನಿನ್ಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅವ್ರ ಆಸೆನ ನೆರವೇರಿಸುವಂತ ಹಾದಿಯಲ್ಲಿದೆ ಅಷ್ಟೇ. ನೀವು ಫಸ್ಟ್ ರೈಡು ಎಲ್ಲಿಗೆ ಮಾಡಿದ್ದು? ಫಸ್ಟ್ ರೈಡು ಧರ್ಮಸ್ಥಳಕ್ಕೆ ಹೋಗಿದ್ದು. ಸೊ ಶಾರ್ಟ್ ಅಂಡ್ ಸ್ವೀಟ್ ರೈಡ್. ಸೊ ಅದಾದ್ಮೇಲೆ ನಾನು ಕೇರಳಕ್ಕೆ ಹೋಗಿದ್ದೆ, ಲಾಂಗೆಸ್ಟ್, ಫಸ್ಟ್ ಲಾಂಗ್ ಅದು. ಸುಮಾರು ನೋಡಿದೀವಿ ನಾವು, ನೀವು ನೇಪಾಳ ಮತ್ತೆ ಲಡಾಖ್ ಎಲ್ಲ ಹೋಗಿದ್ದೀರಾ. ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಫಸ್ಟ್ ನೀವು ಮನೆಯಲ್ಲಿ ನೀವು ಅದೇ ಹೇಳಿದ್ರಲ್ವಾ, ಮನೇಲಿ ಸಪೋರ್ಟ್ ಮಾಡ್ತಾ ಇದ್ರು ಅಂತ. ಧರ್ಮಸ್ಥಳಕ್ಕೆ ಹೋಗಿ ಬಂದ್ರಲ್ವಾ, ರಿಯಾಕ್ಷನ್ ಹೇಗಿತ್ತು ಅಂತ? ಯಾಕಂದ್ರೆ ಫಸ್ಟ್ ಟೈಮು ಆಲ್ಮೋಸ್ಟ್ ಲಾಂಗ್ ಡ್ರೈವ್ ಅಂತಾನೆ ಹೇಳ್ಬೋದು. ಯಾವ ತರ ರಿಯಾಕ್ಷನ್ ಇತ್ತು ಅಂತ ಮನೇಲಿ ಹೇಳಿ ಹೋಗಿದ್ನಲ್ಲ. ಸೊ ಅವ್ರಿಗೆ ಎಲ್ಲೋ ಒಂದ್ ಕಡೆ ಖಂಡಿತವಾಗ್ಲೂ ಭಯ ಆಯ್ತು. ಯಾಕಂದ್ರೆ ಘಾಟ್ ಸೆಕ್ಷನ್ ಫಸ್ಟ್ ಟೈಮ್ ನಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಫೋನ್ ಮಾಡ್ತಾನೆ ಇದ್ರು, ಪ್ಯಾನಿಕ್ ಆಗ್ತಿದ್ರು, ಎಲ್ಲಿದ್ಯಾ, ರೀಚ್ ಆದ ಅಂತ ಹೇಳಿ. ಸೊ ಸ್ವಲ್ಪ ಭಯ ಇತ್ತು. ಬಟ್ ನಾನೇನು ಏನು ಆಕ್ಸಿಡೆಂಟ್ ಆಗದಿರ ಅಥವಾ ನನಗೇನು ತೊಂದರೆ ಆಗದಿರ ಮನೆಗೆ ವಾಪಸ್ ಬಂದಲ್ಲ, ಅವ್ರಿಗೆ ಅದೇ ಧೈರ್ಯ ವಾಪಸ್ ನನ್ನ ಮೇಲೆ ಬಂತು. ಸೊ ಅವತ್ತು ಫಸ್ಟ್ ರೈಡಲ್ಲೇ ಅವ್ರಿಗೆ ಭಯಾನೂ ಇತ್ತು, ಅದೇ ರೈಡಲ್ಲಿ ಭಯಾನೂ ಹೋಗಿಸ್ತೆ. ಹೆಣ್ಮಕ್ಳು ರೈಡ್ ಹೋಗ್ಬೇಕು ಅಂತಂದ್ರೆ ಮನೇಲಿ ಫಸ್ಟ್ ಆಫ್ ಆಲ್ ಕಳ್ಸಲ್ಲ. ಹೌದು, ಓಕೆನಾ? ಅದ್ರಲ್ಲೂ ನಿಮ್ಮ ಮನೇಲಿ ಇಷ್ಟೊಂದು ಸಪೋರ್ಟ್ ಮಾಡ್ತಿದಾರ ಅಂದ್ರೆ ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಾವು. ಓಕೆನಾ? ಧರ್ಮಸ್ಥಳ ಆದ್ಮೇಲೆ ಎಲ್ಲಿಗೆ ನೆಕ್ಸ್ಟ್ ಪ್ಲಾನ್ ಮಾಡಿದ್ವು ಅಂತ? ನೆಕ್ಸ್ಟ್ ಲಾಂಗು ಕೇರಳ ಹೋಗಿದೆ, ಸೋಲೋ ಹೋಗಿದ್ದೆ. ಒಂದು 5 ಡೇಸ್ ಟ್ರಿಪ್ ಮಾಡಿದೆ ನಾನು. ಅದಾದ್ಮೇಲೆ ಇನಿಷಿಯಲಿ ಎಲ್ಲಾ ಕಡೆ ಓಡಾಡೋದಕ್ಕೆ ಶುರು ಮಾಡಿದೆ ನಾನು. ಅಂದ್ರೆ ಸೆಕೆಂಡ್ ಟ್ರಿಪ್ ಕೇರಳಗೆ ಹೋಗಿ ಬಂದಿದ್ದು. ಅದಾದ್ಮೇಲೆ ಬಿಗ್ಗೆಸ್ಟ್ ನೆಕ್ಸ್ಟ್ ಟ್ರಿಪ್ ಬಂದು ನಾನು ಸ್ಪಿಟಿಗೆ ಹೋಗಿದ್ದು, ಹಿಮಾಚಲ್ ಪ್ರದೇಶಕ್ಕೆ ಹೋಗಿದ್ದು. ಸೊ ಬಿಗ್ಗೆಸ್ಟ್ ಅದೇನೆ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಗಾಡಿ ತಗೊಂಡು ಆಲ್ಮೋಸ್ಟ್ ಒಂದು 8-9 ತಿಂಗಳಿಗೆ ನಾನು ಸ್ಪಿಟಿಗೆ ಹೊಟ್ಟೋದೆ. ಸೊ ಅದೊಂದು ಬಿಗ್ಗೆಸ್ಟ್ ರೈಡ್ ಆಗಿದೆ ಅವಾಗ. ಅಂದ್ರೆ ನಿಮ್ಮ ಹತ್ರ ಈಗ ಸದ್ಯಕ್ಕೆ ಯಾವ ಗಾಡಿ ಇದೆ ಅಂತ? ಈಗ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಇದೆ ನನ್ನ ಹತ್ರ. ಬೈಕಿಗೆ ಬೀಮ್ ಅಂತ ಇಟ್ಟಿದ್ದು ಹೇಗೆ ಅಂತ? ಅದು ನಮ್ ಗುರುಗಳೊಬ್ರು ಇದಾರೆ, ಸುಹಾಸ್ ಅಂತ ಹೇಳಿ. ಬೈಕಿಂಗ್ಗೆ ಬರೋದಿಕ್ಕೆ ಮತ್ತೆ ಸ್ವಲ್ಪ ನನ್ಗೆ ಎನ್ಕರೇಜ್ ಮಾಡೋದಿಕ್ಕೆ, ಬೈಕ್ ನ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಡ್ತಾ ಇದ್ದಿದ್ದು ಅವ್ರೇನೆ. ಸೊ ಅವ್ರನ್ನೇ ಕೇಳ್ದೆ ನಾನು, ಏನ್ ಹೆಸರಿಡೋಣ ಗಾಡಿಗೆ, ಹೊಸ ಗಾಡಿಗೆ ಅಂತ. ಅವ್ರು ಭೀಮಾ ಅಂತ ಒಂದೇ ಮಾತು ಅಂದ್ರು. ಸರಿ ಆಯ್ತು, ಟಕ್ ಅಂತ ನಮ್ ಗುರುಗಳು ಹೇಳ್ದಂಗೆ ನಾನು ಭೀಮಾ ಅಂತ ಹೆಸರಿಟ್ಟೆ. ಚೆನ್ನಾಗಿದೆ, ಭೀಮಾ ಎಲ್ಲ ಒಂದು ಒಳ್ಳೆ ನೇಮ್ ಅಂತಾನೆ ಹೇಳ್ಬೋದು. ಇನ್ನೊಂದು, ನೀವು ಸುಮಾರು ಕಡೆ ಹೋಗ್ತಾ ಇದ್ರ ಅಂತಾನೆ ಹೇಳಿದ್ವಿ. ರೈಡ್ ಮಾಡ್ಬೇಕಾದ್ರೆ ಯಾರಾದ್ರೂ ಫ್ಯಾನ್ಸು ಫಾಲೋ ಮಾಡ್ಕೊಂಡ್ ಬಂದಿರೋದಿದ್ಯಾ? ಖಂಡಿತವಾಗ್ಲು ತುಂಬಾ ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಚಿಕ್ಕಮಂಗ್ಳೂರಲ್ಲಿ ಆಗಿರ್ಬೋದು ಅಥವಾ ಶಿವಮೊಗ್ಗ ಕಡೆ ಆಗಿರ್ಬೋದು. ನನ್ನ ಗಾಡಿ ಹಿಂದೆಗಡೆ, ಆಕ್ಚುಲಿ ನನಗಿಂತ ಹಿಂದೆಗಡೆ ಭೀಮನ್ ಹೆಸರೇ ಫೇಮಸ್ ಆಗೋಗಿದೆ ನನ್ನ ಗಾಡಿಯಲ್ಲಿ. ಭೀಮ ಅಂತ ಹೆಸರು ನೋಡಿದ ತಕ್ಷಣ ನನ್ಗೆ ಹಿಂದೆಯಿಂದ ಬರ್ತಾರೆ, ಅವರ ನೋಡ್ಕೊಂಡು ಸ್ಲೋ ಡೌನ್ ಮಾಡಿ ಮಾತಾಡಿಸ್ತಾರೆ. ಮೊನ್ನೆ ನಾನು ಲಡಾಖ್ ಹೋಗ್ಬೇಕಾದ್ರೆ ಹೈದರಾಬಾದ್ ಅಲ್ಲಿ ಯಾರೋ ಒಬ್ರು
ಕನ್ನಡದಿ, ಅವ್ರು ಕನ್ನಡದವರು, ಅವರು ಟ್ರಾವೆಲ್ ಮಾಡ್ತಿದ್ರು. ಗಾಡಿನ ಸೈಡ್ಗೆ ಹಾಕ್ಸಿ ಮಾತಾಡ್ಸಿದ್ರು. ತುಂಬಾ ಸತಿ ಆಗಿದೆ ಈ ರೀತಿ ನನಗೆ. ಆತರ ಮಾತಾಡ್ಸ್ಬೇಕಾದ್ರೆ ನಿಮ್ಮ ಒಂದು ಫೀಲ್ ಹೇಗಿರುತ್ತೆ ಅಂತ? ಅಫ್ಕೋರ್ಸ್ ಖುಷಿ ಆಗುತ್ತೆ, ಯಾಕಂದ್ರೆ ಅಟ್ಲೀಸ್ಟ್ ನಾವು ಮಾಡಿರೋ ಪ್ರಯತ್ನಕ್ಕೆ ಯಾರೋ ಒಂದ್ 2-3 ಜನ ನಮ್ಮನ್ನ ಗುರುತಿಸ್ತಾ ಇದಾರೆ ಅಂತ ಹೇಳಿದಾಗ ಆ ಖುಷಿ ಇರುತ್ತಲ್ಲ. ಒಂದೊಂದು ಸುಸ್ತಾಗ್ ಬಿಟ್ಟಿರುತ್ತೆ ರೈಡ್ ಮಾಡಿ ಅವ್ರ ಹತ್ರ ಬಂದ್ ಮಾತಾಡ್ಸಿದಾಗ ತುಂಬಾ ಎನರ್ಜಿ ಬೂಸ್ಟ್ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ಓಕೆ, 1-2 ಜನ ಗುರುತಿಸ್ತಾ ಇದಾರೆ, ಮಾಡಿದಕ್ಕೂ ಸಾರ್ಥಕ ಆಯ್ತು ಅಂತ. ಓಕೆ, ಸ್ವಾತಿ ಅವರು ಓದಿರೋದು ಏನು ಅಂತ? ನಾನು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿರೋದು. ಅಂದ್ರೆ ಜಾಬ್ ಮಾಡ್ಕೊಂಡು ಮಾಡ್ತೀರಾ ಇದು ಅಥವಾ ಜಸ್ಟ್? ಇಲ್ಲ, ಜಾಬ್ ಮಾಡ್ತಿದ್ದೆ, ನಾನು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದೆ. ಓಕೆ, ಪ್ಯಾಷನ್ಗೋಸ್ಕರ ರಿಸೈನ್ ಮಾಡಿರೋದು. ಅಂದ್ರೆ ಗೌರ್ಮೆಂಟ್ ಜಾಬ್ ರಿಸೈನ್ ಮಾಡಿ ಇದನ್ನ ಜಸ್ಟ್? ಇದನ್ನೇ ಪ್ರೊಫೆಷನ್ ಪ್ಯಾಷನ್ ಎರಡು ಮಾಡ್ಕೊಂಡ್ಬಿಟ್ಟಿದೀನಿ ಇವಾಗ. ಇದೇ ಪ್ರೊಫೆಷನ್ ಆಗೋಗಿದೆ. ಸೂಪರ್. ಟ್ರಾವೆಲಿಂಗ್ ಅಂತಂದ್ರೆ ಹೆವಿ ಖರ್ಚು ಇರುತ್ತೆ ಅಂತಾನೆ ಹೇಳ್ತೀನಿ. ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ? ಟ್ರಾವೆಲಿಂಗ್ ಅಲ್ಲಿ ಖರ್ಚು ಹೆಂಗೆ ಅಂದ್ರೆ, ನಮ್ಗೆ ಈ ಕಡೆ ನಾವ್ ಏನ್ ದುಡಿತೀವಿ ಅದ್ರ ಡಬಲ್ ಖರ್ಚು ನಾವು ಎಕ್ಸ್ಪೆನ್ಸಸ್ ನ ಟ್ರಾವೆಲಿಂಗ್ ಹಾಕ್ತಿವಿ. ಎಲ್ಲಾ ಟೈಮು ನಮ್ಗೆ ಸ್ಪಾನ್ಸರ್ಸ್ ಬರ್ತಾರೆ ಅಂತ ಹೇಳಕ್ಕಾಗಲ್ಲ, ಅಥವಾ ಎಲ್ಲಾ ಟೈಮ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ನಮ್ಗೆ ಸಾಲ ಮಾಡದಿರೇ ಬೇರೆ ದಾರಿ ಇಲ್ಲ. ಒಂದ ಚಿನ್ನಾಡ ಇಡ್ತೀವಿ, ಇಲ್ಲ ಏನೋ ಒಂದು ಮಾರ್ಗ ಹುಡುಕ್ತಿವಿ. ಜೊತೆಗೆ ಮನೆಯಲ್ಲಿ ಸಪೋರ್ಟ್ ಇರಬೇಕು. ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಸಪೋರ್ಟ್ ಇರಬೇಕು. ಸೊ ಸಪೋರ್ಟ್ ಇದ್ದಾಗ ನನ್ಗೆ ಓಕೆ, ನಮ್ಮ ಫಾದರ್ ನನ್ ಮೇಲೆ ಓಕೆ ನೀನ್ ಹೋಗ್ಲು ಒಂದೊಂದು ದುಡ್ಡು ಕೊಡ್ಬೋದು, ಇಲ್ಲ ನಮ್ಮ ಅಮ್ಮ ನನಗ್ ದುಡ್ಡು ಕೊಡ್ಬೋದು. ನಾನು ಸಣ್ಣ ಪುಟ್ಟ ನನ್ಗೆ ಅರ್ನಿಂಗ್ಸ್ ಏನ್ ಬರುತ್ತೆ ಅದನ್ನೆಲ್ಲ ಕೂಡಿಟ್ಟು ಹೋಗ್ತೀನಿ. ಏನು ಮಾಡಕ್ಕಾಗಲ್ಲ. ಇವಾಗ ಒಂದು ಕಂಟೆಂಟ್ ತರಬೇಕು ಅಂತ ಹೇಳಿದಾಗ, ಇವಾಗ ನೀವ್ ಹೆಂಗೆ ರಿಸ್ಕ್ ತಗೊಂಡು ಬೇರೆ ಊರಿಂದ ಇನ್ನೊಬ್ರಿಗೆ ಇಂಟರ್ವ್ಯೂ ಮಾಡಕ್ ಬರ್ತೀರಾ, ನಾವು ಅದೇ ರಿಸ್ಕ್ ತಗೊಂಡು ಬೇರೆ ಕಡೆ ಹೋಗೋದಕ್ಕೆ ಟ್ರಾವೆಲ್ ಮಾಡ್ತೀವಿ. ಯಾವುದೇ ಕೆಲಸದಲ್ಲೂ ರಿಸ್ಕ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಎಲ್ಲದಕ್ಕೂ ರೆಡಿ ಇರ್ಬೇಕು ಈ ಫೀಲ್ಡ್ ಅಲ್ಲಿ, ಯಾಕಂದ್ರೆ ಡಬಲ್ ಖರ್ಚು ಟ್ರಾವೆಲ್ ಅಲ್ಲಿ ಹೋಗುತ್ತೆ ನಮಗೆ. ನಾನು ಲಾಸ್ಟ್ ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ನೋಡಿದೆ. ಅಮ್ಮ ಬಂದ್ಬಿಟ್ಟು ನಿಮ್ನ ಕಳ್ಸಿಕೊಡ್ತಾ ಇದ್ರು, ನೀನೇನೋ ವರಿ ಮಾಡ್ಕೋಬೇಡ, ಆರಾಮಾಗಿ ನೀನ್ ಎಲ್ಲಿ ಹೋಗ್ತೇ ಫೀಲ್ ಮಾಡ್ಕೋ, ಚೆನ್ನಾಗಿ ಟ್ರಿಪ್ ಮುಗಿಸ್ಕೊಂಡ್ ಬನ್ನಿ ಅಂತ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದು ಎಷ್ಟೇ ದೊಡ್ಡ ರೈಡರ್ಸ್ ಆಗಿರ್ಬೋದು, ಈ ಮನೆಯಿಂದ ಹೊರಡ್ಬೇಕಾದ್ರೆ ಅಮ್ಮ ಒಂದು ಕಣ್ಣೀರ್ ಹಾಕ್ದಿರೆ ಯಾರನ್ನೂ ಕಳ್ಸಲ್ಲ. ಯಾಕಂದ್ರೆ ಅವ್ರಿಗೊಂದು ಭಯ ಇರುತ್ತೆ. ಯಾಕಂದ್ರೆ ಎಲ್ಲೋ ಟ್ರಾವೆಲ್ ಮಾಡ್ತೀವಿ, ಏನಾಗುತ್ತೆ ಏನು ಅಂತ ಜಡ್ಜ್ ಮಾಡಕ್ಕಾಗಲ್ಲ ಅಲ್ವಾ. ಸೊ ನಾವ್ ಹೆಂಗೆ ಅವ್ರಿಗೆ ಮನೇಲಿ ಹುಷಾರಾಗಿರಿ, ನಾವ್ ಇಲ್ದಿರೋ ಟೈಮಲ್ಲಿ ಏನಾದ್ರು ಬೇಕಾದ್ರೆ ಫ್ರೆಂಡ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಅಂತ ಬ್ಯಾಕಪ್ ಮಾಡಿರ್ತೀವಿ. ಅವರು ಹಂಗೆ ನಮ್ಮ ಮನೆ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ, ರೈಡ್ ಮಾಡೋದು. ಯಾಕಂದ್ರೆ ಮನೆ ಟೆನ್ಷನ್ ಇದ್ರೆ ನಮ್ಗಲ್ಲಿ ಗಾಡಿ ಓಡ್ಸಕ್ಕೆ ತಲೆ ಓಡಲ್ಲ, ನಾವು ಗಾಬರಿ ಆಗ್ತೀವಲ್ಲ. ಸೊ ಎವ್ರಿ ಟೈಮ್ ಅದ್ ನಡೀತಾನೆ ಇರುತ್ತೆ. ನಾನ್ ಚಿಕ್ಕ ರೈಡ್ಗೆ ಹೋದಾಗ್ಲೂ ನಮ್ಮಮ್ಮ ಅದೇ ಮಾತು ಹೇಳಿ ಕಳಿಸ್ತಾರೆ ನನ್ಗೆ. ಸೊ ಧೈರ್ಯವಾಗಿ ಹೋಗ್ಬಾ, ಎಂಜಾಯ್ ಮಾಡು ಅಂತ. ಓಕೆ, ಇನ್ನೊಂದೇನಪ್ಪ ಅಂತಂದ್ರೆ, ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಸುಮಾರು ಜನ ಅಕ್ಕಪಕ್ಕದಲ್ಲಿ ಸ್ಟಂಟ್ ಏನಾದ್ರು ಮಾಡ್ಕೊಂಡ್ ಬರ್ತಾ ಇರ್ತಾರ? ಸ್ಟಂಟ್ ಇಲ್ಲ, ನಾನ್ ನೋಡಿರೋಂಗೆ ಆತರ ಎಲ್ಲ ಏನು ಮಾಡಿಲ್ಲ. ಸೊ ನಾರ್ಮಲ್ ಆಗಿರ್ತಾರೆ. ಈಗ ಏನಪ್ಪಾ ಅಂತಂದ್ರೆ, ಒಂದ್ ಹುಡುಗಿ ರೈಡ್ ಹೋಗ್ತಿದಾರ ಅಂದ್ರೆ ಸುಮಾರು ಜನ ಕಾಸೋರು ಇದ್ದೇ ಇರ್ತಾರ ಅಂತ ನಾನು ಅನ್ಕೊಂಡಿದ್ದೀನಿ. ಆತರ ನಿಮ್ಗೆ ಏನಾದ್ರು ಆಗಿದ್ಯಾ ಅಂತ? ಸ್ಟಾರ್ಟಿಂಗ್ ಅಲ್ಲಿ ಇತ್ತು. ಇವಾಗ ನಾವು ಸಿಗ್ನಲ್ ಗಳಲ್ಲೆಲ್ಲ ನಿಂತ್ಕೊಂಡಾಗ ಹಾಫ್ ಫೇಸ್ ಹೆಲ್ಮೆಟ್ ಎಲ್ಲ ಹಾಕಿದಾಗ ಕೆಲವ್ರು ನೋಡೋರು, ಫುಲ್ ಲುಕ್ ಎಲ್ಲ ಕೊಡೋರು ನಮ್ಗೆ, ಏನಪ್ಪ ಇವಳು ಗಾಡಿ ಓಡಿಸ್ತಿದ್ದಾಳೆ ಹಂಗೆ ಹಿಂಗೆ ಅಂತೆಲ್ಲ ಆಡ್ಕೊಂಡಿದ್ದೆಲ್ಲ ಇದೆ. ಏನಂದ್ರೆ ದೂರದಿಂದ, ಹತ್ರ ಬಂದು ಯಾರುನೋ ನನ್ ಫೇಸ್ ಮುಂದೆನೆ ಹೇಳೋದಾಗ್ಲಿ ಆತರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ದೂರದಿಂದ ರಿಯಾಕ್ಟ್ ಮಾಡಿದ್ದಾರೆ. ಆಗ್ತಾ ಇರುತ್ತೆ. ರೈಡ್ ಹೋಗಿಂತ ಮುಂಚೆ ಮತ್ತೆ ಇವಾಗ ನಿಮ್ಮ ಫ್ರೆಂಡ್ಸ್ ಆಯ್ತು ಮತ್ತೆ ಕೊಲೀಗ್ಸ್ ಆಯ್ತು, ಯಾವ ತರ ನಿಮ್ಮನ್ನ ನೋಡ್ತಿದಾರ ಅಂತ? ಅವಾಗ ಒಂದು ರೀತಿ ಸ್ವಾತಿ ಆಗಿದೆ. ಹೆಂಗೆ ಅಂದ್ರೆ 9 to 5 ಮಾಮೂಲಿ ಆಫೀಸ್ಗೆ ಹೋಗು. ಈ ಸೋಷಿಯಲ್ ಮೀಡಿಯಾ ಅಂದ್ರೆ ಆಕ್ಚುಲಿ ದೂರ ಇದ್ದೆ ನಾನು. ಯಾಕಂದ್ರೆ ಏನ್ ಅಷ್ಟೊಂದು ಅವಶ್ಯಕತೆ ಏನು ಇರ್ಲಿಲ್ಲ ನನಗೆ. ಸೊ ನಾನು ಸೋಷಿಯಲ್ ಮೀಡಿಯಾಕ್ ಬಂದ ಮೇಲೆ ಈ ಕಂಪ್ಲೀಟ್ ವರ್ಷನೇ ಚೇಂಜ್ ಆಗ್ಬಿಟ್ಟಿದೆ. ಹೆಂಗೆ ಅಂದ್ರೆ ಫ್ರೆಂಡ್ಸ್ ಎಲ್ಲ ಹಂಗೆ ಇದಾರೆ. ಅವತ್ ಹೆಂಗೆ ಸಪೋರ್ಟಿಂಗ್ ಸಿಸ್ಟಮ್ ಅಲ್ಲಿ ಇದ್ರು ನನ್ನ ಜೊತೆ ಇವತ್ತು ಕೂಡ ಅದೇ ಸಪೋರ್ಟಿಂಗ್ ಅಲ್ಲಿ ನಿಂತಿದ್ದಾರೆ. ಪ್ರತಿಯೊಂದು ಹೆಜ್ಜೆಲೂ ಈಗ ನಾನು ಸೋಷಿಯಲ್ ಮೀಡಿಯಾಗೆ ಎಸ್ಪೆಷಲಿ ಬಂದ್ಮೇಲೆ ಕೆಲವೊಂದಷ್ಟು ವಿಷಯದ ಬಗ್ಗೆ ನಾನು ಅದಲ್ಲಿ ಹೆಂಗೆ ತಿದ್ಕೋಬೇಕು, ನಾನು ಯಾವ ರೀತಿ ಮಾತಾಡ್ಬೇಕು, ಅವ್ರ ಫ್ರೆಂಡ್ಸ್ ಅನ್ನೋದಕ್ಕಂತ ಪಬ್ಲಿಕ್ ಆಗಿ ನನ್ನ ನೋಡಿ ನನ್ನಲ್ಲಿ ಏನಾದ್ರು ಬದಲಾವಣೆ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಬದಲಾವಣೆ ಮಾಡುವಂತ ಒಂದು ಒಳ್ಳೆ ಕ್ಲೋಸ್ ಸರ್ಕಲ್ ನನ್ನ ಹತ್ರ ಇದೆ. ಆ ಬದಲಾವಣೆ ಮಾಡ್ತಾ ಇದ್ದಾರೆ, ಸಪೋರ್ಟು ಹಾಗೆ ಇದೆ. ಲಡಾಖ್ ಟ್ರಿಪ್ ಮಾಡಿರೋದು 2 ಸರಿ ಅಂತಂದ್ರೆ ನೀವು ಒಬ್ಬರೇ ಅಂತ ನಾನು ಅನ್ಕೊಂಡಿದ್ದೀನಿ. ಮಾಡಿದ್ದಾರೆ, ಮಾಡಿಲ್ಲ ಅಂತ ಏನಿಲ್ಲ. ಬಟ್ ಏನಂದ್ರೆ ಅದೇ ಲೈಮ್ ಲೈಟ್ ಬಂದಿಲ್ಲ. ಪ್ರಾಬ್ಲಮ್ ಏನು ಅಂದ್ರೆ ತುಂಬಾ ಜನ ತುಂಬಾ ತರ ಟ್ರಾವೆಲ್ ಮಾಡಿದ್ದಾರೆ, ಬಟ್ ಲೈಮ್ ಲೈಟ್ ಬರ್ಬೇಕು ಅಂದ್ರೆ ಥ್ರೂ ಸೋಷಿಯಲ್ ಮೀಡಿಯಾ. ಸೊ ಇವಾಗ ನಾನು 2 ಸತಿ ಲಡಾಖ್ ಮಾಡಾಯ್ತು. 1 ಸತಿ ನಾನು ಇಲ್ಲಿಂದ ಹುಡುಗರ್ನ ಬ್ಯಾಚ್ ಹಾಕೊಂಡು ಹೋಗಿದ್ದೆ. 12 ಮೆಂಬರ್ಸ್ ಹುಡುಗರು, ನಾನೊಬ್ಳೆ ಹುಡುಗಿ. ಕಂಪ್ಲೀಟ್ ಲಡಾಖ್ ಟೀಮ್ ಲೀಡ್ ಮಾಡಿದೆ.
ಈಗ ರೀಸೆಂಟ್ ಆಗಿ 1 ತಿಂಗಳು ಹಿಂದೆ ನಾನ್ ಬೆಂಗಳೂರಿಂದ ಅಲ್ಲಿ ತನಕ ನನಗ್ ರಿಫ್ರೆಶ್ಮೆಂಟ್ ಬೇಕು ಅಂತ ಹೇಳಿ ನಾನು ನನ್ನ ಫ್ರೆಂಡ್ಸ್ ಇಲ್ಲಿಂದಾನೆ ರೈಡ್ ಮಾಡಿದ್ವಿ. ಸೊ ಎಮೋಷನ್ ಬಾಂಡಿಂಗ್ ಇದೆಯಲ್ಲ ಹಿಮಾಲಯಸ್ಗೆ, ಅದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಹೋಗ್ತಾನೆ ಇರ್ತೀವಿ ನಾವು ಅಲ್ಲಿಗೆ. ಅಂದ್ರೆ ಅದೇ ಜಾಸ್ತಿ ಅಟ್ಯಾಚ್ಮೆಂಟ್ ಬೆಳೀತಿದೆ ಅನ್ಸುತ್ತೆ. ಹೌದೌದು, ಮೌಂಟೇನ್ಸ್ಗೆ ಹಿಮಾಲಯಸ್ಗೆ ಕನೆಕ್ಷನ್ ಜಾಸ್ತಿ ನಮಗೆ. ಓಕೆ, ಅದೇ ನೀವೀಗ ಲಡಕ್ಕೆಲ್ಲ ಹೋಗ್ಬೇಕಾದ್ರೆ ಫುಡ್ ಎಲ್ಲ ಹೇಗೆ ಕಂಟ್ರೋಲ್ ಮಾಡ್ತಾರೆ? ಯಾಕಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ಫುಡ್ ಬೇರೆ ಇರುತ್ತೆ, ನೀವು ಹೋಗ್ತಾ ಹೋಗ್ತಾ ಅಲ್ಲಿ ಫುಡ್ ಬೇರೆ ಇರುತ್ತೆ, ಅದನ್ನೆಲ್ಲ ಹೇಗೆ ನೀವು ಇದು ಮಾಡ್ತೀರಾ ಅಂತ? ಸರ್, ಫುಡ್ ಅನ್ನೋದು ಸಿಕ್ಕಾಪಟ್ಟೆ ದೊಡ್ಡ ಪ್ರಾಬ್ಲಮ್. ಎಸ್ಪೆಷಲಿ ರೈಡ್ ಅಲ್ಲಿ ಇರ್ಬೇಕಾದ್ರೆ ನಾವು ತುಂಬಾ ತಿನ್ಬೇಕು, ಯಾಕಂದ್ರೆ ನಮ್ಗೆ ಸ್ಟಾಮಿನಾ ಬಿಲ್ಡ್ ಆಗ್ಬೇಕಂದ್ರೆ ನಮಗೆ ಇಂಟೇಕ್ ಆಗ್ಲೇಬೇಕು. ಕರ್ನಾಟಕ ಬಿಟ್ಟ ಮೇಲೆ ಅಫ್ಕೋರ್ಸ್ ನಮಗೆ ಈ ಚಪಾತಿ, ರೊಟ್ಟಿ, ದಾಲು, ಈ ಬಾಸುಮತಿ ರೈಸ್ ಎಲ್ಲ ಶುರುವಾಗುತ್ತಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಮ್ಗೆ. ಬಟ್ ವಿಧಿ ಇಲ್ಲ, ನಾವೇನ್ ಮಾಡ್ತೀವಿ ಅಂತ ಟೈಮಲ್ಲಿ ನಮ್ಗೆ ಫ್ರೂಟ್ಸ್ ಅಂತೂ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ. ಫ್ರೂಟ್ಸ್ ನ ತಿನ್ನಕ್ ಶುರು ಮಾಡ್ತೀವಿ, ಜಾಸ್ತಿ ಲಿಕ್ವಿಡ್ ಇಂಟೇಕ್ ಮಾಡಕ್ ಶುರು ಮಾಡ್ತೀವಿ. ಸೊ ಸ್ವಲ್ಪ ಆ ಫುಡ್ ಅಡ್ಜಸ್ಟ್ ಆಗದಿರೋದ್ರಿಂದ ಕಟ್ ಡೌನ್ ಮಾಡಿ ಅದಕ್ಕೆ ಕ್ವಾಲಿಟಿ ಆಗಿರುವಂತ ಫ್ರೂಟ್ಸ್ ಮತ್ತೆ ರಾ ವೆಜಿಟೇಬಲ್ಸ್ ಈ ರೀತಿ ತಿನ್ನೋದಕ್ಕೆ ಶುರು ಮಾಡಿ ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇರ್ತೀವಿ ನಾವು. ಅಲ್ಲಿ ಕ್ಲೈಮೇಟಿಗೆ ಆ ಬಾಡಿ ಸಪೋರ್ಟ್ ಮಾಡುತ್ತೆ ಕೆಲವೊಂದ್ ಕಡೆ. ಸೊ ಫುಡ್ ಅಲ್ಲಿ ವೇರಿಯೇಷನ್ ಇರುತ್ತೆ, ಬಟ್ ಎಂಡ್ ಆಫ್ ದ ಡೇ ಹೊಟ್ಟೆ ತುಂಬಾ ತಿಂದೇ ರೈಡ್ ಮಾಡೋದು. ಏನಪ್ಪಾ ಅಂದ್ರೆ ಈಗ ಮೇನು ಊಟ ಇಲ್ಲ ಅಂತಂದ್ರೆ ರೈಡ್ ಮಾಡಕ್ಕಾಗಲ್ಲ. ಎಕ್ಸಾಕ್ಟ್ಲಿ, ಊಟ ಬೇಕೇ ಬೇಕಲ್ಲ. ಊಟ ಬೇಕೇ ಬೇಕು. ಇನ್ನೊಂದೇನಪ್ಪ ಅಂದ್ರೆ ಸುಮಾರು ಜನ ಕಾರಲ್ಲೆಲ್ಲ ಹೋಗ್ತಿರ್ತಾರೆ ರೈಡಿಗೆ, ನೀವು ಬೈಕಲ್ಲಿ ಹೋಗ್ಬಿಟ್ಟು ಬಂದಿದ್ರಾ? ಅದಕ್ಕೆ ಇದಕ್ಕೆ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತೀರಾ? ಬೈಕ್ ಏನ್ ಗೊತ್ತಾ, ಬೈಕಲ್ಲಿ ಇದ್ರೆ ಒಂಥರ ಮಜಾನೇ ಬೇರೆ. ನಿಮ್ಗೆ ಫ್ರೆಶ್ ಏರ್ ಸಿಗ್ತಾ ಇರತ್ತೆ, ರೋಡ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಆಮೇಲೆ ನಿಮ್ಗೆ ಕಂಪ್ಲೀಟ್ ವ್ಯೂ ಕಣ್ಮುಂದೆ ಇರುತ್ತೆ. ರೈಟ್ ಟು ಲೆಫ್ಟ್ ಅಲ್ಲಿ ಏನಿದೆ ಎಲ್ಲಾ ನೋಡ್ಬೋದು. ಅದೇ ಕಾರ್ ಒಳಗಡೆ ಇದ್ರೆ ಕೆಲವ್ರಿಗೆ ಮೌಂಟೇನ್ಸ್ ಅಲ್ಲಿ ವಾಮಿಟ್ ಆಗೋದೆಲ್ಲ ಆಗುತ್ತೆ. ಬೈಕಲ್ಲಿ ಇದ್ರೆ ಅದೆಲ್ಲ ಏನಾಗಲ್ಲ, ಯಾಕಂದ್ರೆ ಫ್ರೆಶ್ ಏರ್ ಇಂಟೇಕ್ ಮಾಡ್ತೀವಿ. ಮತ್ತೆ ಸ್ನೋ ಫಾಲ್ ನಮ್ ಬಾಡಿ ಮೇಲೆ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಮಳೆನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಇದೆಲ್ಲ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಗೊತ್ತಾ. ಕಾರ್ ಒಳಗೆ ಆದ್ರೆ ನೀವು ಕ್ಲೋಸ್ಡ್, ನೀವು ಸೇಫ್. ಬಟ್ ನಾವು ಎಲ್ಲಾ ರೀತಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಎಲ್ಲಾ ರೀತಿ ಅಡ್ವೆಂಚರ್ಸ್ ನ ಇದ್ ಮಾಡ್ತೀವಿ. ಸೊ ಆಲ್ವೇಸ್ ಓಪನ್ ರೋಡ್ಸ್ ಅಂಡ್ ಓಪನ್ ಹೆಲ್ಮೆಟ್ಸ್ ಆರ್ ಬೆಸ್ಟ್ ಅಂತ ಹೇಳ್ತಾರೆ ಬೈಕರ್ಸ್ ಗಳಿಗೆ. ಸೊ ಬೈಕ್ಸ್ ಆರ್ ಆಲ್ವೇಸ್ ದ ಬೆಸ್ಟ್. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಇದೀರ ಅಂತ ಗೊತ್ತು ನಮಗೆ. ಅಂದ್ರೆ ಯಾವುದೇ ಒಂದು ಬೈಕರ್ಸ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಇಮಿಡಿಯೇಟ್ ಆಗಿ ನೀವು ವಾಯ್ಸ್ ರೈಸ್ ಮಾಡ್ತೀರಾ? ಖಂಡಿತ. ಓಕೆನಾ? ಯಾಕೆ ಅಷ್ಟೊಂದು ನಿಮ್ಗೆ ಪ್ರೀತಿ ಅಂತ ಎಲ್ರ ಮೇಲೆ? ಸರ್, ಅದು ಬರೀ ಬೈಕರ್ಸ್ ಅನ್ನೋ ವಿಚಾರದಲ್ಲ, ಪ್ರತಿ ಒಂದು ಕನ್ನಡ ವಿಚಾರಗಳಾಗಿರ್ಬೋದು ಅಥವಾ ನಮಗೇನಾದ್ರೂ ತೊಂದರೆ ಆಗ್ತಿದೆ ಅಂತ ಹೇಳೋ ವಿಚಾರದಲ್ಲಿ ವಾಯ್ಸ್ ರೇಸ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಒಬ್ಬರಿಂದ ಇಬ್ಬರಿಂದ ಖಂಡಿತವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಇಂಪ್ಯಾಕ್ಟ್ ಆಗಲ್ಲ. ಇವಾಗ ನಾನ್ ಧ್ವನಿ ಎತ್ತಿದೆ ಅಂತ ಹೇಳಿ ಓಕೆ ಸ್ವಾತಿ ಎತ್ತಿದ್ದಾಳೆ ಅಂತ ಹೇಳಿ ಇನ್ನೊಬ್ಬ ಕ್ರಿಯೇಟರ್ ಬರ್ಬೋದು. ಸೊ ಈ ರೀತಿ ಏನಾಗುತ್ತೆ, ಇದೊಂದು ಚೈನ್ ಲಿಂಕ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಕ್ರಿಯೇಟರ್ಸ್ ಅಲ್ಲಿ ಒಂದು ಬಾಂಡಿಂಗ್ ಬರುತ್ತೆ, ಜೊತೆಗೆ ಈ ಒಂದು ಪ್ರಾಬ್ಲಮ್ ಏನಿದೆ ಇದಕ್ಕೆ ಒಂದು ಸೊಲ್ಯೂಷನ್ ಕೂಡ ಸಿಗುತ್ತೆ. ಒಬ್ಬರಿಂದ ಸಾಧ್ಯ ಇಲ್ಲ, ಎಲ್ಲರೂ ಕೈ ಜೋಡಿಸ್ಬೇಕು. ಆಮೇಲೆ ಬೈಕರ್ ವಿಚಾರದಲ್ಲಿ ಸ್ವಲ್ಪ ಕೈ ಮುಂದೆನೆ, ಯಾಕಂದ್ರೆ ಅದು ನಾನು ಮೋಟರ್ ಸೈಕಲ್ ಫೀಲ್ಡ್ ಇಂದ ಬಂದಿರೋದ್ರಿಂದ ಖಂಡಿತವಾಗ್ಲೂ ನಮ್ಮ ಒಂದು ಕಮ್ಯುನಿಟಿಗೆ ನಾನು ಸಪೋರ್ಟ್ ಮಾಡ್ಲೇಬೇಕು. ಸೊ ಆ ವಿಚಾರದಲ್ಲಿ ಯಾವತ್ತೂ ಮುಂದೆ ಇರ್ತೀನಿ. ನೀವು ರೈಡ್ ಮಾಡ್ಬೇಕಾದ್ರೆ ಲಗೇಜ್ ಅಂತೂ ಸುಮಾರು ಹಾಕೊಂಡಿರ್ತೀರ ಬ್ಯಾಕ್ ಸೈಡ್, ಓಕೆನಾ? ಬಿದ್ದೋಗಿ ಸುಮಾರು ಮುಂದೆ ಹೋಗ್ಬಿಟ್ಟು ಬಂದಿರೋದೇನಾದ್ರು ಇದೆಯಾ? ಇಲ್ಲ, ನನಗೆ ಬಿದ್ದೋಗಿರೋ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಯಾಕಂದ್ರೆ ನಾನು ಪ್ಯಾನಿಯರ್ಸ್ ಹಾಕೋತೀನಿ, ನನ್ನ ಬಟ್ಟೆಗಳನ್ನ ಕಟ್ಕೊಳ್ಳೋದಿಲ್ಲ. ಪ್ಯಾನಿಯರ್ಸ್ ಹಾಕೊಳ್ಳೋದ್ರಿಂದ ಅದು ನಾನು ಗಾಡಿ ಬಿದ್ರೂ ಸಹ ಅದು ಬಿದ್ದೋಗಲ್ಲ. ಸೊ ಸೇಫೆಸ್ಟ್ ವೇ. ನಾನು ಅದು ಪ್ಯಾನಿಯರ್ಸ್ ಗಳ ಬಗ್ಗೆ ಬಹಳಷ್ಟು ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಎಷ್ಟು ಸೇಫ್ ಇರುತ್ತೆ ಹಾಕೊಂಡಾಗ ನಮ್ಮ ಬಾಡಿಗಾಗ್ಲಿ ಗಾಡಿಗಾಗ್ಲಿ ಅಂತ. ಆತರ ಎಕ್ಸ್ಪೀರಿಯನ್ಸ್ ಏನಾಗಿಲ್ಲ ನನಗೆ. ನೀವು ನೇಪಾಳ ಟ್ರಿಪ್ ಮಾಡಿದ್ರಿ, ಇನ್ನು ಯಾವ್ದಾವ್ದು ಇದಕ್ಕೆಲ್ಲ ಹೋಗ್ಬಿಟ್ಟು ಬಂದಿದ್ದೀರಾ? ಸೊ ನಂದು ಆಲ್ ಇಂಡಿಯಾ ಆಗೋಗಿದೆ ಆಲ್ರೆಡಿ. ಹೋಗಿದ್ದ ಜಾಗಕ್ಕೆ ಒಂದೊಂದ್ಸತಿ ಹೋಗ್ತಾನೆ ಇರ್ತೀವಿ ನಾವುಗಳು. ಒಂದು ಇಂಟರ್ನ್ಯಾಷನಲ್ ಮಾಡಿದೆ, ರೀಸೆಂಟ್ ಆಗಿ ನೇಪಾಳಕ್ಕೆ ಹೋಗಿ ಬಂದಿದ್ದು, ಕಾಸ್ ರೈಡ್ ಮಾಡಿದ್ ನಾನು. ಸೊ ಫಸ್ಟ್ ಇಂಟರ್ನ್ಯಾಷನಲ್ ಅದೇ ಆಗಿತ್ತು. ಗುಡ್ ಎಕ್ಸ್ಪೀರಿಯನ್ಸ್. ಅದು ಬೆಂಗಳೂರಿಂದಾನೇ ರೈಡ್ ಮಾಡಿದ್ದು ಕೂಡ ನಾನು. ಅದಾದ್ಮೇಲೆ ನೆಕ್ಸ್ಟ್ ದೊಡ್ಡ ಇಂಟರ್ನ್ಯಾಷನಲ್ ಸದ್ಯಕ್ಕೆ ಅದು ಮಾಡಿಲ್ಲ, ನೋಡೋಣ ಫ್ಯೂಚರ್ ಅಲ್ಲಿ. ನೀವು ಅಂದ್ರೆ ಒಂದು ರೈಡ್ ಮಾಡ್ಬೇಕು ಅಂತಂದ್ರೆ ಸುಮಾರು ಎಷ್ಟು ದೂರವರೆಗೂ ನೀವು ಗಾಡಿ ಓಡಿಸ್ಕೊಂಡು ಹೋಗ್ತೀರಾ? ಎಷ್ಟು ದೂರ ಹೋಗಿಲ್ಲ ರೆಸ್ಟ್ ಮಾಡ್ತೀರಾ? ಸರ್, ಯೂಶಲಿ ನನ್ ಟೇಕ್ ಇರೋದು 950 ಕಿಲೋಮೀಟರ್ ಪರ್ ಡೇ. 950 ತನಕನೂ ಸ್ಟ್ರೆಚ್ ಮಾಡ್ತೀವಿ. ಇಫ್ ಇನ್ ಕೇಸ್ ಕ್ಲೈಮೇಟ್ ಬಾಡಿ ಏನು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನೋಡ್ಕೊಂಡು ಸ್ಟಾಪ್ ಮಾಡ್ತೀವಿ. ಎಲ್ಲಾ ಚೆನ್ನಾಗಿದೆ, ನಮ್ಗೆ ಕ್ಲೈಮೇಟ್ ಬಾಡಿ ಫುಡ್ ಎಲ್ಲ ಅಡ್ಜಸ್ಟ್ ಆಯ್ತು ಅಂತ ಹೇಳಿದ್ರೆ 950 ತನಕ ಇದುವರೆಗೂ ರೈಡ್ ಮಾಡಿದ್ದೀರಾ? ಸೂಪರ್. ಸ್ಟೇ ಮಾಡ್ಬೇಕಾದ್ರೆ ಹೇಗೆ ಮಾಡ್ತೀರಾ? ಹೋಟೆಲ್ ಬುಕ್ ಮಾಡ್ತೀರಾ ಅಥವಾ ಟೆಂಟ್ ಅಥವಾ ಹೇಗೆ? ಓಕೆ, ಸೊ ಇವಾಗ ಟೆಂಟ್ ಸ್ವಲ್ಪ ಕಮ್ಮಿ ಆಗಿದೆ, ಯಾಕಂದ್ರೆ ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ಸ್ ಆಗಿರೋದ್ರಿಂದ ಟೆಂಟ್ ನ ಕಮ್ಮಿ ಮಾಡಿದೀವಿ. ಟ್ರಾವೆಲಿಂಗ್ ಅಲ್ಲಿ ನಮ್ದು ಏನು ಪ್ಲಾನ್ ಇರೋದಿಲ್ಲ. ಫಸ್ಟ್ ಪಾಯಿಂಟ್, ಇವಾಗ ನಾವು ಯೂಶಲಿ ಹೋಗೋದು ನ್ಯಾಷನಲ್ ಹೈವೇಗಳಲ್ಲಿ. ನ್ಯಾಷನಲ್ ಹೈವೇಗಳಲ್ಲಿ ನಮ್ಗೆ ಹೋಟೆಲ್ಗಳು, ಲಾಡ್ಜ್ಗಳು, ರೆಸ್ಟೋರೆಂಟ್ಗಳು ಏನಾದ್ರೂ ಸಿಗ್ತಾನೆ ಇರುತ್ತೆ. ಸೊ ನಮಗೆ ಸಾಕು, ನಮ್ ದೇಹ ನಮ್ ಮಾತು ಕೇಳ್ತಿಲ್ಲ, ಗಾಡಿ ನಿಲ್ಸ್ಬೇಕು ಅಂದಾಗ ಎಲ್ಲ ಅಲ್ಲೇನೆ ಒಂದು 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಮ್ಗೆ ಏನಾದ್ರೂ ಒಂದು ಹೋಟೆಲ್
ಹೋಟೆಲ್ ಸಿಗುತ್ತೆ, ಅಲ್ಲಿಗೆ ಹೋಗಿ ರೆಸ್ಟ್ ಮಾಡ್ತೀವಿ. ಪ್ಲಾನ್ ಅಂತ ಏನೂ ಇರಲ್ಲ, ಬುಕಿಂಗ್ ಇರಲ್ಲ ನಮ್ದು. ಡೈರೆಕ್ಟ್ ಎಲ್ಲಿ ಸಿಗುತ್ತೆ ಅಷ್ಟೇ, ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ತೀವಿ, ಮಲ್ಕೊಂತೀವಿ ಅಷ್ಟೇ. ಓಕೆ, ಆತರ ಇರುತ್ತಲ್ವಾ? ನೀವು ಹೋಟೆಲ್ ಆಲ್ಮೋಸ್ಟ್ ಎಲ್ಲ ಹೋಟ್ಲೆ ಬುಕ್ ಮಾಡೋದು ಹೇಗೆ? ಹಾ, ಹೋಟೆಲ್ ಸರ್ ಆಲ್ಮೋಸ್ಟ್. ಅಂದ್ರೆ ಇವಾಗ ಲೇಡೀಸ್ ಇದ್ದಾಗ ಸ್ವಲ್ಪ ನಮಗೂ ಒಂದು ಹೈಜೀನ್ ಸೇಫ್ಟಿ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ನ್ಯಾಷನಲ್ ಹೈವೇಸ್ ಅಲ್ಲೇ ಇರ್ತೀವಿ ನಾವು ಸೇಫ್ಟಿಗೋಸ್ಕರ. ಹೋಟೆಲ್ಲೇನೆ ಮಾಡೋದು ನಾವು. ಓಕೆ, ನೆಕ್ಸ್ಟ್ ನಿಮ್ದು ಭೀಮಾ ಇದೆ ಅಂತ ಹೇಳಿದ್ರಿ. ನೆಕ್ಸ್ಟ್ ಭೀಮಾ ಬಿಟ್ಟು ಏನಾದ್ರು ಇನ್ನೊಂದಕ್ಕೆ ಏನಾದ್ರು ಕೈ ಹಾಕೋದಿದ್ಯಾ? ಖಂಡಿತವಾಗ್ಲೂ ಆ ಯೋಜನೆ ನನ್ನಲ್ಲಿಲ್ಲ. Okay. ಯಾಕಂದ್ರೆ ಇವಾಗ ಆಲ್ರೆಡಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಬಜೆಟ್ ವೈಸು ನಾವು ತುಂಬಾ ಯೋಚನೆ ಮಾಡ್ಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತಲ್ಲ. ಸೊ ಹಾಗಾಗಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ಇರೋದ್ರೆ ನನಗೆ ಸ್ಯಾಟಿಸ್ಫೈಡ್ ಆಗಿದ್ದೀನಿ. ನಾನು ಒಂದು ಅಡ್ವೆಂಚರ್ ಮಾಡ್ಬೋದು, ಆಫ್ ರೋಡಿಂಗ್ ಮಾಡ್ಬೋದು, ನನಗೆ ಇಷ್ಟ ಬಂದಂಗೆ ನನ್ನ ಗಾಡಿ ಓಡಿಸ್ಕೊಬೋದು. ಕಂಫರ್ಟ್ ಝೋನ್ ಇರೋದ್ರಿಂದ ನನಗೆ ಫ್ಯೂಚರ್ ಬೇರೆ ಗಾಡಿ ತಗೋಬೇಕು ಅನ್ನೋದು ಖಂಡಿತವಾಗ್ಲೂ ಇಲ್ಲ. ನನಗಿರೋದ್ರೆ ನಾನು ಸಂತೋಷವಾಗಿದ್ದೀನಿ. ಅಂದ್ರೆ ಇಷ್ಟೇ ಸಾಕಂತೀರಾ? ಸಾಕು. ಓಕೆ, ಕೈಗೆ ಎಟ್ಕೋದನ್ನ ಮಾತ್ರ ತಗೋಬೇಕು, ಆಮೇಲೆ ಆಗಲ್ಲ. ಓಕೆ, ನಿಮ್ ಇಂಡಿಯಾ ಬುಕ್ ರೆಕಾರ್ಡ್ ಅಲ್ಲಿ ಒಂದು ರೆಕಾರ್ಡ್ ಆಗಿದೆ ಅಂತ ಹೇಳ್ಬೋದು. ಹೇಗೆ ಇದೆಲ್ಲ ಅಂತ, ಹೇಗೆ ಸಾಧ್ಯ ಅಂತ? ಸೊ ಬ್ಯಾಕ್ ಟು ಬ್ಯಾಕ್ ಕನ್ನಡದಲ್ಲಿ ಬೈಕರ್ ಅಲ್ಲಿ ಫಿಮೇಲ್ ಅಲ್ಲಿ ನಾನೇನೆ ಇಷ್ಟು ರೆಕಾರ್ಡ್ಸ್ ನ ಇದುವರೆಗೂ ಮಾಡಿರೋದು. ಫಸ್ಟ್ ಪಾಯಿಂಟ್ ಏನಕ್ಕೆ ಮಾಡಿದ್ದು ಅನ್ನೋದು ಇವಾಗ ಆಡ್ಕೋಬಹುದು. ಅಯ್ಯೋ ಏನಪ್ಪ ಇವಳು ಸರ್ಟಿಫಿಕೇಟ್ ತಗೊಂಡ್ಬಿಟ್ಟಿದ್ದಾಳೆ, ಏನ್ ಮಾಡಲ್ಲ. ಅದರಿಂದ ತುಂಬಾ ರೀಸನ್ಸ್ ಇರುತ್ತೆ ನಮಗೆ. ಒಂದು, ಆಸ್ ಎ ಬೈಕರ್ ತುಂಬಾ ಜನ ರೈಡ್ ಮಾಡಿರೋದು ನೋಡಿರ್ತೀರಾ, ಹೋಗ್ತಾ ಇರೋದು, ಟ್ರಾವೆಲ್ ಮಾಡಿದ್ರೆ. ಬಟ್ ನನ್ನ ಕಾನ್ಸೆಪ್ಟ್ ಏನಿತ್ತು, ಇದೇ ಟ್ರಾವೆಲ್ ಅಲ್ಲಿ ನಾನು ಏನಾದ್ರೂ ಒಂದು ಸಂದೇಶ ಸಾರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ಬೈಕರ್ ಕಾಮನ್ ಆಗೋಯ್ತು, ಅದ್ರ ಒಳಗಡೆ ಏನಾದ್ರೂ ಒಂದು ಗುಡ್ ಇಂಪ್ಯಾಕ್ಟ್ ತರಬೇಕು ಸೊಸೈಟಿಗಲ್ವಾ. ಸೊ ಅದಕ್ಕೋಸ್ಕರ ಕಾಸ್ ರೈಡ್ಗಳನ್ನ ಮಾಡಿದ್ದು ನಾನು. ಸೊ ಮಹಿಳೆಯರ ಭಯಮುಕ್ತ ಕರ್ನಾಟಕ, ಅದಕ್ಕೂ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಂತು. ಆಮೇಲೆ ಸಮುದ್ರ ಜೀವಿಗಳನ್ನ ಉಳಿಸಿ ಅದಕ್ಕೂ ಬಂತು. ಮೊನ್ನೆ ನೇಪಾಲ್ ರೈಡು ಸ್ಟಾಪ್ ಸೆಕ್ಷುವಲ್ ವೈಲೆನ್ಸ್ ಅನ್ನೋ ಒಂದು ಅವೇರ್ನೆಸ್ ಇಟ್ಕೊಂಡು ಹೋದೆ, ಅದಕ್ಕೂ ಇಂಡಿಯಾ ಬುಕ್ ಬಂತು. ಜೊತೆಗೆ ಒಂದು ಏಷ್ಯಾ ಬುಕ್ ಬಂದಿದೆ. ಸೊ ಇದಕ್ಕೆಲ್ಲಾನು ಮಾಡೋದೇನಕ್ಕೆ ಅಂತ ಹೇಳಿದ್ರೆ, ಸೊಸೈಟಿಗೆ ಒಂದು ಇಂಪ್ಯಾಕ್ಟ್ ಆಗಬೇಕು. ಆಸ್ ಎ ಬೈಕರ್ ನಮ್ಮ ಕೆಲಸಗಳಿಂದ ಇನ್ನೊಬ್ರು ಬದಲಾವಣೆನ ತರಬೇಕು, ಒಂದು ಸಮಾಜ ಸೇವೆ ಮಾಡೋದಕ್ಕೆ ಪ್ರತಿಯೊಬ್ರು ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ. ಜೊತೆಗೆ ಅಫ್ಕೋರ್ಸ್ ಅದರಿಂದ ನನ್ನ ಫ್ಯೂಚರ್ ಕೂಡ ಮುಂದಕ್ಕೆ ಒಂದು ಒಳ್ಳೆ ಬಿಲ್ಡ್ ತಗೋಬಹುದು, ಒಂದು ಇಂಪ್ಯಾಕ್ಟ್ ತಗೋಬಹುದು ಅನ್ನೋದು ಎಂಡ್ ಆಫ್ ದ ಡೇ ಇರುತ್ತೆ. ಸೊ ಈ 3 ರೆಕಾರ್ಡ್ಸ್ಗಳನ್ನ ನಾನು ರೀಸೆಂಟ್ ಆಗಿ ಮಾಡಿದ್ದೀನಿ. ಓಕೆ, ಇಷ್ಟೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಿರೋ ಫ್ಯಾಮಿಲಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ನನ್ನ ಫ್ಯಾಮಿಲಿ ಇಲ್ಲ ಅಂತ ಹೇಳಿದ್ರೆ ಇವತ್ತು ಸ್ವಾತಿ ಇವತ್ತೇನ್ ಇಲ್ಲಿದ್ದಾಳೆ, ಇವಳು ಇರ್ತಿರ್ಲಿಲ್ಲ. 1000% ನಮ್ಮ ಮನೇಲಿ ನನಗೆ ಸಪೋರ್ಟ್ ಇದೆ. ನನ್ನ ತಂದೆ ತಾಯಿದು, ನಾನು ಎಷ್ಟೇ ಕಷ್ಟದಲ್ಲಿದ್ದಾಗೂ ನನ್ನ ಕೈ ಹಿಡ್ದಿದ್ದಾರೆ. ನಾನು ಇವತ್ತು ಬೆಳೆದ ಮೇಲೂ ನನ್ನ ಜೊತೆ ಅವ್ರ ಕೈ ಹಿಡ್ದಿದ್ದಾರೆ. ಯಾರು ಬಂದ್ರು ಬಿಟ್ರು, ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಬೇರೆ ಫ್ಯಾಮಿಲಿಯಲ್ಲಿ ಬೇರೆಯವ್ರು ಆಗಿರ್ಬೋದು, ಅವರೆಲ್ಲ ಕೈ ಬಿಟ್ಟಾಗ್ಲೂ ನನ್ನ ಜೊತೆ ನಿಂತಿರೋದು ನನ್ನ ತಂದೆ ತಾಯಿ. ನಾನ್ ಮನೇಲಿ ಕೂತಿದ್ರು ರೈಡ್ ಹೋಗಲ್ವಾ ಅಂತ ಖುಷಿ ಮಾಡ್ತಾರೆ ನನಗೆ. ಆ ರೀತಿ ಸಪೋರ್ಟ್ ಸಿಸ್ಟಮ್ ಇದೆ ನನಗೆ. ಸೊ ತಂದೆ ತಾಯಿಯಿಂದಾನೇ ಇವತ್ತು ಇಷ್ಟು ಬೆಳವಣಿಗೆ ಆಗಿರತ್ತ. ಈಗ ನೀವು ರೈಡ್ ಹೋಗ್ಬೇಕಾದ್ರೆ ಗೋಪುರ ಅಂತ ಯೂಸ್ ಮಾಡೇ ಮಾಡ್ತೀವಿ. ಹೌದು. ಅದೆಲ್ಲ ಹೇಗ್ ಮಾಡ್ತೀರ ಅಂದ್ರೆ, ನೀವು ಮುಂಚೆನೆ ಪ್ಲಾನ್ ಹಾಕೊಳ್ತೀರಾ? ಅಂದ್ರೆ ನಾವು ಈ ತರ ಕಂಟೆಂಟ್ ಕೊಡ್ಬೇಕು ಅಂತಂದ್ರೆ ಇಲ್ಲಿ ನಾವು ಕ್ಯಾಮ್ರಾ ಆನ್ ಮಾಡ್ಕೋಬೇಕು, ಆತರ ಏನಾದ್ರು ಇರುತ್ತಾ ಅಥವಾ ಕ್ಯಾಶುವಲ್ ಜಸ್ಟ್ ಹಾಗೆ ರ್ಯಾಂಡಮ್ ಆಗಿ ಮಾಡ್ತೀರಾ? ಅದು ತುಂಬಾ ಜನ ಪ್ರಶ್ನೆ ಕೇಳಿದ್ದಾರೆ ನನಗೆ. ಯಾಕಂದ್ರೆ ನಾವು ತಗೊಳ್ಳೋ ಕಟ್ಸ್ಗಳಿರುತ್ತಲ್ಲ ಎಡಿಟಿಂಗ್ ಅಲ್ಲಿ, ಏನ್ ಬೇಕೋ ಅಷ್ಟು ತಗೊಂಡಿರ್ತೀವಿ ನಾವು. ಏನ್ ಮಾಡ್ತೀವಿ ಅಂದ್ರೆ, ಇವಾಗ ಓಕೆ ಬೆಂಗಳೂರಲ್ಲಾದ್ರೆ ನಮ್ಗೆ ಗೊತ್ತು, ಇವಾಗ ಬೇರೆ ಕಡೆ ಸ್ಟೇಟ್ ಗಳಿಗೆ ಹೋದಾಗ ಹೋಗ್ತಾ ಇರ್ತೀವಿ, ಒಂದೊಂದ್ಸತಿ ನಮ್ಗೆ ಆಕ್ಚುಲ್ ಕಂಟೆಂಟ್ ಇದೆ, ಕ್ಯಾಮ್ರಾ ಆನ್ ಆಗಿರಲ್ಲ, ಬೇಡ್ತಿರೋ ಟೈಮಲ್ಲಿ ಆನ್ ಆಗಿರುತ್ತೆ. ಒಂದೊಂದ್ಸತಿ ಏನ್ ಮಾಡ್ರಿ, ಆನ್ ಮಾಡಿ ಬಿಟ್ಬಿಡ್ತೀವಿ, ಒಂದ್ 2 ನಿಮಿಷ 3 ನಿಮಿಷ ಹೋಗ್ಲಿ ಅಂತ ಬಿಟ್ಬಿಡಿರ್ತೀವಿ. ಅಲ್ಲೇನಾದ್ರೂ ಒಂದು ಕ್ಯಾಚಿ ಕಂಟೆಂಟ್ ಸಿಕ್ಕಿರುತ್ತೆ, ಅದನ್ನ ತಕೊಂಡಿರ್ತೀವಿ. ಆಮೇಲೆ ಇವಾಗ ಕೆಲವೊಂದು ರೋಡ್ಸ್ ಅಲ್ಲಿ ನಮ್ಗೆ ಅನಲೈಸ್ ಆಗ್ತಾ ಇರುತ್ತೆ, ಓಕೆ ಇಲ್ಲಿ ನೆಕ್ಸ್ಟ್ ಒಂದು ವ್ಯೂ ಸಿಗುತ್ತೆ, ಇಲ್ಲೊಂದು ನಮ್ಗೆ ಏನೋ ಒಂದು ರೋಡ್ ಸಿಗುತ್ತೆ ಅಂತ. ಸೊ ಒಂದು ಆವ್ರೇಜ್ ಐಡಿಯಾ ಮೇಲೆ ಕ್ಯಾಮ್ರಾ ಆನ್ ಮಾಡಿರ್ತೀನಿ, ಮಾತಾಡ್ಕೊಂಡು ಹೋಗ್ತೀನಿ, ಅದು ಹಂಗೆ ಆಕ್ಚುಲಿ ಸಿಂಕ್ ಆಗ್ಬಿಟ್ಟಿರುತ್ತೆ. ಸೊ ಒಂದ ರ್ಯಾಂಡಮ್ ಆಗಿ ಆನ್ ಮಾಡಿರ್ಬೋದು ಅಂತ ಹೇಳ್ತಾರೆ. ಅಷ್ಟೇ. ಓಕೆ, ಲೊಕೇಶನ್ ಇಲ್ಲ ಅಂತಂದ್ರೆ ಎಷ್ಟು ಕಷ್ಟ ಆಗ್ತಿತ್ತು ನಿಮ್ಗೆ? ಗೂಗಲ್ ಮ್ಯಾಪ್ಸ್ ಇಲ್ಲ ಅಂದಿದ್ರ? ಲೊಕೇಶನ್ ಓಕೆ, ಅದೇ ಗೂಗಲ್ ಮ್ಯಾಪ್ಸ್ ಬಗ್ಗೆನಾ ಅಥವಾ ಹೆಂಗೆ? ಗೂಗಲ್ ಮ್ಯಾಪ್ಸ್ ಬಗ್ಗೆ ಲೊಕೇಶನ್ ಅಂತ ಹೇಳಿದೆ. ಓ ಹಂಗ ಹೇಳಿದ್ರ? ಓಕೆ, ಈ ಗೂಗಲ್ ಆಂಟಿ ಇದಾಳಲ್ಲ, ಇವಳನ್ನ ಮಾತ್ರ 90% ನಂಬಾರ್ದು. ಸತ್ಯವಾದ ಮಾತು, ನನ್ನ ಎಕ್ಸ್ಪೀರಿಯನ್ಸ್ ಏನೇ. ರೋಡ್ ಇದೆ ಅಂದ್ಬಿಟ್ಟು ಹೋಗ್ಬಿಟ್ಟು ಡೆಡ್ ಎಂಡ್ ಸಮುದ್ರಕ್ಕೆ ಹೋಗಿ ನಿಲ್ಸ್ಬಿಟ್ಟಿರೋದು ಇದೆ ನನ್ನ ಹತ್ರ. ವಿಡಿಯೋನು ಹಾಕಿದ್ದೀನಿ ನಾನು. ಅಯ್ಯೋ ಇವಳನ್ನ ನೋಡ್ಕೊಂಡ್ ಬಂದ್ ಎಲ್ಲೋ ಬಂದ್ವಲ್ಲ ನಾವು ಅಂತ. ಆಮೇಲೆ ಮೊನ್ನೆ ಲಡಾಖ್ ಹೋದಾಗ್ಲೂ ಹಿಂಗೆ ಆಯ್ತು. ನಾವು ಹೋಗ್ಬೇಕಾಗಿರೋದು ಒಂದ್ ದಾರಿ, ಕರ್ಕೊಂಡು ಹೋಗಿದ್ ಒಂದ್ ದಾರಿ, ರೋಡ್ ಎಲ್ಲ ಮಿಸ್ ಆಗಿ ಆರ್ಮಿಯವರೆಲ್ಲ ನಮಗೆ ಹೆಲ್ಪ್ ಮಾಡಿ ಕೊನೆಗೆ ಅಲ್ಲಿಂದ ನಮ್ಮ ರೂಟ್ ಮಾಡಿ ಕಳ್ಸಿದಾಯ್ತು ನಮಗೆ. 90% ಬೇಡ ಅವಳು, ಬಟ್ 10% ಕೆಲವೊಂದ್ ಕಡೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಸಿ ಆಕ್ಸೆಸ್ ಇದೆ. ಓಕೆ, 10% ಅಲ್ಲಿ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಬಟ್ 90% ಮಾಡಲ್ಲ. ಅಂದ್ರೆ ಮುಂಚೆನೆ ನೀವು ಎಲ್ಲ ಪ್ಲಾನ್ ಎಲ್ಲ ಮಾಡ್ಕೊಂಡಿರ್ತೀರಾ?
ಖಂಡಿತವಾಗ್ಲು ಲಾಂಗ್ ರೈಡ್ ಹೋಗ್ಬೇಕಾದ್ರೆ ಯಾವಾಗ್ಲೂ ಪ್ಲಾನಿಂಗ್ ಇರುತ್ತೆ. ಇವಾಗ ನೇಪಾಳ ಲಡಾಖ್ಗೆಲ್ಲ ಹೋಗ್ಬೇಕಾದ್ರೆ ಪ್ಲಾನಿಂಗ್ ಇರುತ್ತೆ. ಸೊ ಮಾಮೂಲಿ ಇಂಡಿಯಾ ಮ್ಯಾಪ್ ಇಟ್ಕೊಂಡು ಪ್ಲಾನಿಂಗ್ ಮಾಡೋದು, ಗೂಗಲ್ ಮೇಲೆ ಡಿಪೆಂಡ್ ಆಗಲ್ಲ. ಯಾಕಂದ್ರೆ ನ್ಯಾಷನಲ್ ಹೈವೇಗಳು ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ನಮ್ಗೆ ಮ್ಯಾಪ್ ಅಲ್ಲೇ ಗೊತ್ತಾಗೋದು, ಗೂಗಲ್ ಅಲ್ಲಿ ಗೊತ್ತಾಗಲ್ಲ ನೀಟಾಗಿ. ಸೊ ಮ್ಯಾಪಿಂಗ್ ಅಲ್ಲಿ ಮ್ಯಾಪ್ ಮಾಡ್ಕೋತೀನಿ, ಒಂದು ರೆಡಿ ಮಾಡ್ಕೊಂಡು ಅದ್ರ ಮುಖಾಂತರ ಡೇ ಬೈ ಡೇ ನಾವ್ ಏನ್ ಮಾಡ್ಕೋತೀವಿ ಪ್ಲಾನಿಂಗ್ಸ್ ಹಂಗ ಹೋಗುತ್ತೆ. ಅದ್ರ ಮೇಲೆ ಹೋಗ್ತಾ ಇರ್ತೀವಿ. ಅಷ್ಟೇ. ಓಕೆ, ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ ಇದ್ರ ಅಂತಾನೆ ಹೇಳ್ಬಹುದು ಬೈಕ್ ರೈಡರು. ಟಾಪ್ 5 ಅಂತಂದ್ರೆ ಯಾರ್ಯಾರು ಇದಾರ ಅಂತೀರಾ ಸದ್ಯಕ್ಕೆ ಸದ್ಯದ ಒಂದು ಇದ್ರಲ್ಲಿ? ಓಕೆ, ಫಸ್ಟ್ ಇವಾಗ ಟ್ರೆಂಡ್ ಅಲ್ಲಿ ಇರೋದು ಟಿಪಿಕಲ್ ಕನ್ನಡಿಗ. ಸೆಕೆಂಡು ಡಿ ವಿ ಇದ್ದಾರೆ, ಆಮೇಲೆ ಟ್ರಿಪಲ್ ರಶ್ ಇದ್ದಾರೆ, ದಿ ಥ್ರೋಟಲರ್ ಇದ್ದಾನೆ, ಹರ್ಷ ಇದ್ದಾನೆ. ಸೊ ಇನ್ಯಾರು ನಾನು ಸೇರಿಸ್ಕೊಂತೀನಿ, ಬಿಕಾಸ್ ಈ ಎಫರ್ಟ್ ಇದೆ. ಇವಾಗ ನಾನು ಏನಕ್ಕೆ ಅಂತ ಹೇಳಿದ್ರೆ ಒಂದ್ ಹಾನೆಸ್ಟ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ನೀವು ಫಿಲ್ಟರ್ ಆದ್ರೂ ಹಾಕೊಳ್ಳಿ, ಇದನ್ನ ಕಟ್ ಆದ್ರೂ ಮಾಡ್ಕೊಳ್ಳಿ, ನನಗೆ ಏನು ಕೇರ್ ಇಲ್ಲ. ಹುಡುಗರ್ಗೆ ಒಬ್ಬ ಮೇಲ್ ಮೋಟೋ ವ್ಲಾಗರ್ಗೆ ನೀವ್ ಯಾವ ರೀತಿ ಸಪೋರ್ಟ್ ಸಿಸ್ಟಮ್ ಸಮಾಜದಲ್ಲಿ ಕೊಡ್ತಾ ಇದ್ದೀರಾ, ಅದೇ ರೀತಿ ಫೀಮೇಲ್ ಮೋಟೋ ವ್ಲಾಗರ್ಸ್ಗೂ ಕೊಡಿ. ಯಾಕಂದ್ರೆ ಕಂಟೆಂಟ್ ಅವ್ರದ್ದು ಬೇರೆ ಇರ್ಬೋದು, ಇವ್ರದ್ದು ಬೇರೆ ಇರ್ಬೋದು. ಬಟ್ ನಾನ್ ಆಸ್ ಎ ಫೀಮೇಲ್ ಇಷ್ಟೆಲ್ಲ ಟ್ರಾವೆಲ್ ಮಾಡಿ, ಇಷ್ಟೆಲ್ಲ ಸಮಾಜಕ್ಕೆ ಮಾಡಿ, ಎಂಡ್ ಆಫ್ ದ ಡೇ ನಂದು ಸ್ಟ್ರಗಲ್ ಪೀರಿಯಡ್ ಇರುತ್ತೆ. ನಾವೆಲ್ಲ 2019 ಇಂದ ಬಂದಿರುವಂತ ಕ್ರಿಯೇಟರ್ಸ್, ಇವತ್ತು ನಿನ್ನೆಯಿಂದ ಬಂದಿರೋ ಕ್ರಿಯೇಟರ್ಸ್ ಅಲ್ಲ. ನಾವೆಲ್ಲ ತುಂಬಾ ಸ್ಟ್ರಗಲ್ ಪೀರಿಯಡ್ ಇಂದ ಬಂದು ಈ ಮಟ್ಟಿಗೆ ಬಂದು ನಿಂತಿದೀವಿ. ಆ ಒಂದು ವ್ಯಾಲ್ಯೂ ಸಮಾಜದಲ್ಲಿ ಏನಿದೆ ಅದು ಸಿಗ್ತಾ ಇಲ್ಲ. ಜೊತೆಗೆ ಬೈಕರ್ಸ್ಗೆ ಸಪೋರ್ಟ್ ಇಲ್ಲ, 100% ಸಪೋರ್ಟ್ ಇಲ್ಲ. ದೊಡ್ಡದಾಗಿ ಕುಂಗ್ಬೋದು ಕುತ್ಕೊಂಡು ನಾವು ಸಪೋರ್ಟ್ ಮಾಡ್ತೀವಿ, ಅದ್ ಮಾಡ್ತೀವಿ, ಬದನೆಕಾಯಿ ಯಾವನು ಮಾಡಲ್ಲ. ನಾನು ನೋಡ್ಬಿಟ್ಟಿದ್ದೀನಿ ಫೀಲ್ಡ್ ಅಲ್ಲಿ. ಸೊ ನೀವೇನ್ ಮರ್ಯಾದೆ ಒಬ್ಬ ಮೆನ್ ಮೋಟೋ ವ್ಲಾಗರ್ ಕೊಡ್ತೀವಿ, ದಯವಿಟ್ಟು ಫಿಮೇಲ್ಸ್ ಕೊಡಿ. ಯಾಕಂದ್ರೆ ಲೈಮ್ ಲೈಟಿಗೆ ಬರಬೇಕು. ನಮ್ ಕಷ್ಟಗಳು, ನಮ್ ಸ್ಟ್ರಗಲಿಂಗ್ ಪೀರಿಯಡ್ ನಿಮ್ಗಿಂತ 10 ಪಟ್ಟಷ್ಟು ವೀಕ್ ಇದ್ರು ಸಹ ತೋರಿಸ್ಕೊಳ್ದಿರೆ ನಾವು ಒಂದು ಮೋಟರ್ ಸೈಕಲ್ ನ ಓಡಿಸ್ತೀವಿ, ಗಾಡಿ ರಿಪೇರಿಗಳನ್ನ ಮಾಡ್ತೀವಿ, ಎಂತೆಂತ ಆಫ್ ರೋಡಿಂಗ್ ಗಳು ಮಾಡುವಂತ ಫಿಮೇಲ್ ರೈಡರ್ಸ್ ಗಳಿದ್ದಾರೆ. ಯಾಕೆ ಲೈಮ್ ಲೈಟಿಗೆ ತರ್ತಿಲ್ಲ? ಇದನ್ನೆಲ್ಲ ತರಬೇಕು ಸರ್, ಎನ್ಕರೇಜ್ ಮಾಡ್ಬೇಕು. ಯಾಕಂದ್ರೆ ಒಬ್ರು ಫಿಕ್ಸ್ ಆಗ್ಬಿಟ್ರೆ, ನಮ್ ಕನ್ನಡದವ್ರು ಹೆಂಗ್ ಗೊತ್ತಾ, ಒಬ್ರು ಫಿಕ್ಸ್ ಆಗ್ಬಿಟ್ರೆ ಅವ್ರನ್ನೇ ಬೆಳೆಸ್ತಾರೆ, ಬೇರೆಯವ್ರನ್ನೆಲ್ಲ ಕೆಳಗಡೆ ಮಾಡ್ತಾರೆ. ಅದು ನಾನು ಇರೋದನ್ನೇ ಹೇಳ್ತಾ ಇರೋದು. ಒಬ್ಬ ಬೆಳ್ದ ಅಂದ್ರೆ ಇನ್ನೊಬ್ರು ಯಾರು ನೆನ್ಪಿರಲ್ಲ. ಈ ಒರಿಜಿನಲ್ ಕ್ರಿಯೇಟರ್ಸ್ ಎಲ್ಲ ಒಟ್ಟೋದ್ರು. ಸಪೋರ್ಟ್ ಮಾಡಿ, ಖಂಡಿತ ಎಲ್ಲರಿಗೂ ಸಪೋರ್ಟ್ ಮಾಡಿದ್ರೆ ಇನ್ನಷ್ಟು ಹೌದು, ಇನ್ನಷ್ಟು ವುಮೆನ್ ರೈಡರ್ಸ್ ಗೆ ಮೋಟಿವ್ ಆಗುತ್ತೆ. ಇನ್ನ ಕ್ರಿಯೇಟರ್ಸ್, ಹೊಸ ಕ್ರಿಯೇಟರ್ಸ್ ಗಳಿಗೆ ಮೋಟಿವೇಟ್ ಆಗುತ್ತೆ. ನಾವೇನು ಇಲ್ಲಿ ನ್ಯೂಡಿಟಿ ತೋರಿಸ್ತಿಲ್ಲ, ಬಟ್ಟೆ ಬಿಚ್ಕೊಂಡು ಯಾವನ್ ಮುಂದೆ ಕುಣಿತಿಲ್ಲ, ಇರೋದನ್ನ ಸತ್ಯ ತೋರಿಸ್ತಾ ಇದೀವಿ, ಇರೋದನ್ನ ನಾವ್ ಹೇಳ್ತಾ ಇದೀವಿ. ಅಂತವ್ರಿಗೆ ಸಪೋರ್ಟ್ ಮಾಡಿದ್ರೆ ಬಿಚ್ಕೊಂಡು ಮಾಡೋರಿಗೆ ಸಪೋರ್ಟ್ ಮಾಡ್ತಾರೆ, ಏನು ಮಾಡಕ್ಕಾಗಲ್ಲ. ಇದು ಅದು ಎಲ್ಲ ಅದೇ ತರ ಇರೋದು. ಇನ್ನೊಂದ್ ಏನಪ್ಪಾ ಅಂತಂದ್ರೆ, ನಮ್ಮ ಒಂದು ಕರ್ನಾಟಕದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಇದು ನಮ್ಮೂರು, ನಮ್ಮ ನೆಲ, ಕಾವೇರಿ ನೀರು ಕುಡಿಯೋರು ನಾವು. ಕರ್ನಾಟಕ ಅಂದ್ರೆ ನಮ್ ಹೆಮ್ಮೆನೆ. ಸೊ ಅದರಲ್ಲೂ ಕನ್ನಡ ಕರ್ನಾಟಕ ಅಂತ ಬಂದಾಗ ನಾವು ರೊಚ್ಗೆದ್ಕೊಳ್ಳೋ ಮಕ್ಳೇನೆ. ಭಾಷೆ, ಭೂಮಿ, ಜಲ ಅಂತ ಬಂದಾಗ ಸೊ ಇದು ನಮ್ಮ ಮನೆ, ನಮ್ಮ ಸ್ವರ್ಗ. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ ನಿಮ್ ಮನೇಲಿ ಸುಮಾರು ಬೆಕ್ಕಳಿದೆ ಅಂತ ಅನ್ಕೊಂಡಿದ್ವಿ. ಹೌದು, ಇದೆ. ಎಷ್ಟಿದೆ ಅಂತ ಸರ್? ಇವಾಗ ಕರೆಂಟ್ಲಿ ನನ್ನ ಹತ್ರ 8 ಇದಾವೆ. 8 ಪರ್ಷಿಯನ್ ಕ್ಯಾಟ್ಸ್ ಇದೆ. ಎಲ್ಲ ಬೇರೆ ಬೇರೆ ಇದನ್ನ ಅಥವಾ ಎಲ್ಲ ನಮ್ಮ ಇಲ್ಲ, ನಾನು ಇಂಡಿಯನ್ ಕ್ಯಾಟ್ಸ್ ಇಲ್ಲ ನನ್ನ ಹತ್ರ ಪರ್ಷಿಯನ್ ಕ್ಯಾಟ್ಸ್ ಇರೋದು. ಇಂಡಿಯನ್ ಕ್ಯಾಟ್ಸ್ ಸಾಕ್ತಿದ್ದೆ ನಾನು, ಬಟ್ ಏನಂದ್ರೆ 6 ತಿಂಗಳಾದ್ಮೇಲೆ ಓಡೋಗ್ಬಿಡ್ತಾವ. ಅವಿರಲ್ಲ, ಒಂದೇ ಜಾಗದಲ್ಲಿ ಓಡೋಗ್ಬಿಡ್ತಾವ. ಸೊ ನಾವು ಬಾಡಿಗೆ ಮನೆಯಲ್ಲಿ ಇರೋದ್ರಿಂದ ನಮ್ಗೆ ನಾಯಿ ಸಾಕಕ್ ಅವಕಾಶ ಇಲ್ಲ. ಬೆಕ್ಕು ಸೌಂಡ್ ಮಾಡಲ್ಲ ಅಂತ ಹೇಳಿ ನಾವು ಬೆಕ್ ಸಾಕೊಂಡಿದೀವಿ. ಸೊ ಪ್ರಾಣಿ ಪ್ರಿಯರ್ ನಾವು. ನಮ್ಗೆ ಕಂಪ್ಯಾನಿಯನ್ ಬೇಕೇ ಬೇಕು, ಅನಿಮಲ್ಸ್. ಸೊ ಒಂದಷ್ಟು ಪರ್ಷಿಯನ್ ಕ್ಯಾಟ್ಸ್ ಗಳನ್ನ ಸಾಕೊಂಡಿದೀವಿ. ನಾನು ನೋಡ್ತಿದ್ದೆ, ಅದೇ ನಿಮ್ದು ಸುಮಾರು ಕಮೆಂಟ್ಸ್ ಗಳೆಲ್ಲ ನೋಡ್ತಾ ಇದ್ದೆ. ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ಬರ್ತಂತಾನೆ ಹೇಳ್ಬೋದು. ಹೌದು, ಇಲ್ಲ ತುಂಬಾ ನೀವು ಒಂದು ಇನ್ಸ್ಪಿರೇಷನ್ ಆಗಿದ್ರೆ ಎಲ್ಲರಿಗೂ. ಕೆಲಸ ಮಾಡ್ತಾ ಇದೀನಿ ಸರ್, ಅಷ್ಟೇ. ಈ ತರ ಎಲ್ಲ ಒಂದು ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಇರುತ್ತೆ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕಮೆಂಟ್ಸ್ ಹಾಕೋರು ಪಾಸಿಟಿವ್ ಹಾಕ್ತಾರೆ, ನೆಗೆಟಿವ್ ಹಾಕ್ತಾರೆ. ಸೊ ನಾವು ಎರಡನ್ನೂ ಪಾಸಿಟಿವ್ ಆಗೇ ತಗೊಂಡ್ಬಿಡ್ಬೇಕು. ಯಾಕಂದ್ರೆ ಈ ನೆಗೆಟಿವ್ ಕಮೆಂಟ್ಸ್ ಇಂದ ಏನಾಗುತ್ತೆ ಗೊತ್ತಾ, ಡಿಪ್ರೆಷನ್ಗೆ ಹೋಗ್ತೀವಿ. ಅದು ನಾನು ಸಹ ಫೇಸ್ ಮಾಡಿದೀನಿ. ಏನೇನು ಹಲ್ಕ ಮಾತಲ್ಲಿ ಹಾಕೋದು, ಅದೇನಾಗುತ್ತೆ ಗೊತ್ತಾ, ಒಬ್ಬ ಕ್ರಿಯೇಟರ್ಗೆ ಡಿಪ್ರೆಷನ್ ಶುರುವಾಗುತ್ತೆ. ಜೊತೆಗೆ ನಮ್ಮನ್ನ ನಾವು ಕುಗ್ಗಿಸ್ಕೊಳಕ್ ಶುರು ಮಾಡ್ತೀವಿ, ಅಯ್ಯೋ ಏನೋ ಮಾಡಕ್ ಹೋದ್ನಲ್ಲ, ಏನೋ ಆಗೋಯ್ತು ಅಂತ. ಸೊ ಎನಿವೇಸ್ ಅದನ್ನೆಲ್ಲ ಪಾಸಿಟಿವ್ ತಗೋಬೇಕು. ಅದನ್ನ ಒಂದು ಸ್ಟೇಜ್ ಪಾಸ್ ಆದ್ಮೇಲೆ ನೀವು ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ ಯಾವ ಸ್ಟೇಜ್ ಅಲ್ಲಿ ನಾವು ಹೆಂಗೆ ಬಿಹೇವ್ ಮಾಡ್ಬೇಕು ಅಂತ. ಸೊ ಕಮೆಂಟ್ಸ್ ಹಾಕಿ ಬೆಳ್ಸೋರ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಮದುವೆ ಆಗಿದ್ಯಾ? ಮದುವೆ ಆಗಿಲ್ಲ ಸರ್, ಮದುವೆ ಆಗಿಲ್ಲ, ಆಗೋದು ಇಲ್ಲ.
ಅದೇ ಕೇಳಕ್ ಬಂದೆ, ನೆಕ್ಸ್ಟ್ ಮದ್ವೆ ಆಗೋ ಹುಡುಗ ಯಾವ ತರ ಇರ್ಬೇಕು, ಅವರು ಏನಾದ್ರು ರೈಡರ್ಸ್ ಏನಾದ್ರು ಆಗಿರ್ಬೇಕಾ? ನಮ್ಮ ಅಪ್ರಾಣೆ ಮದ್ವೆ ಬೇಡ, ನೆಮ್ಮದಿಯಾಗಿ ಜೀವನದಲ್ಲಿ ರೈಡ್ ಹೊಡ್ಕೊಂಡು ನಾನು ಭೀಮನ್ ಜೊತೆ ನನ್ನ ಪೇರೆಂಟ್ಸ್ ಜೊತೆ ಜಾಲಿ ಆಗಿದ್ದೀನಿ. Okay. ಆ ಜೀವನ ಸಾಕು, ನನಗೆ ಸಾರ್ಥಕವಾಗಿದೆ. ನನ್ನ ಭೀಮನೇ ನನ್ನ ಬಾಯ್ ಫ್ರೆಂಡ್, ಅವ್ನು ಮೇಂಟೈನ್ ಮಾಡಿದೆ. ದೊಡ್ಡ ದೊಡ್ಡ ಖರ್ಚು ವೆಚ್ಚಗಳಿರ್ತವೆ. ಐ ಆಮ್ ಹ್ಯಾಪಿ, ಸಾಕು. ಓಕೆ, ಸುಮಾರು ಜನ ಹೊಸ ರೈಡರ್ ಇವಾಗ ಹುಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಹೊಸದಾಗಿ ಈ ಫೀಲ್ಡಿಗೆ ಬರೋರಿಗೆ ವೆಲ್ಕಮ್. ಯಾವತ್ತು ನಾವೆಲ್ಲರೂ ಒಂದೇ ಕಮ್ಯುನಿಟಿ ಅವರಾಗಿರ್ತೀವಿ. ಬಟ್ ಏನಂದ್ರೆ ಎಂಡ್ ಆಫ್ ದ ಡೇ ನೀವೇನಾದ್ರೂ ಇದನ್ನ ಫುಲ್ ಟೈಮ್ ಆಗಿ ತಗೋತೀನಿ ಅಂತ ಹೇಳಿದ್ರೆ, ಯೂಟ್ಯೂಬ್ ಅನ್ನ ಮೋಟೋ ವ್ಲಾಗಿಂಗ್ಗೆ ಬರ್ತೀನಿ ಅನ್ನೋದಾದ್ರೆ ದಯವಿಟ್ಟು ಇದನ್ನ ಫುಲ್ ಟೈಮ್ ಆಗಿ ತಗೋಬೇಡಿ. ನಾನು ಸ್ವಂತ ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ಇಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳು ಸಿಕ್ಕಾಪಟ್ಟೆ ಬರುತ್ತೆ. ಒಂದು ಬೇಸ್ ಇಟ್ಕೊಳ್ಳಿ, ಒಂದು ಫೈನಾನ್ಷಿಯಲ್ ಬೇಸ್ ಇಟ್ಕೊಂಡು ಈ ಫೀಲ್ಡಿಗೆ ಬನ್ನಿ. ಅವಾಗ ನೀವು ಬ್ಯಾಲೆನ್ಸ್ ಮಾಡ್ಬೋದು. ಫೈನಾನ್ಷಿಯಲ್ ಬಂದ ತಕ್ಷಣ ಯಾವನು ಫೇಮಸ್ ಆಗಕ್ಕಾಗಲ್ಲ, ತುಂಬಾ ಕಷ್ಟ ಇರುತ್ತೆ, ಇನ್ವೆಸ್ಟ್ಮೆಂಟ್ಗಳಿರುತ್ತೆ, ಕ್ಯಾಮ್ರಾ, ಬೈಕು, ಆಳು ಮೂಳು ಅಂತ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ಬೇಸ್ ಇಟ್ಕೊಂಡು ಬನ್ನಿ. ಜೊತೆಗೆ ಬೈಕರ್ಗಳು ದಯವಿಟ್ಟು ಬಂದು ಶೋಕಿ ಮಾಡೋದಿನ ಬಿಡಿ, ಕರೆಕ್ಟಾಗಿ ಗಾಡಿನ ಓಡಿಸಿ. ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ. ಇಲ್ಲ ಅಂತ ಹೇಳಿದ್ರೆ ಯಾರೋ ಮಾಡೋ ತೊಂದರೆಗಳಿಂದ ಬೇರೆ ಬೈಕರ್ಸ್ಗಳಿಗೆ ಬ್ಲೇಮ್ ಮಾಡೋದು ಬೇಡ. ಯಾಕಂದ್ರೆ ನಾವು ಟ್ರಾಫಿಕ್ ರೂಲ್ಸ್ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು ತುಂಬಾನೇ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಇದುವರೆಗೂ ನಾವು ಸೇಫ್ಟಿ ಪ್ರಿಕಾಷನ್ಸ್ಗಳನ್ನ ದಯವಿಟ್ಟು ಅದನ್ನ ಫಾಲೋ ಮಾಡಿ. ಮರ್ಯಾದೆ ಹಾಳು ಮಾಡಬೇಡಿ ಈ ಫೀಲ್ಡ್ ಅಲ್ಲಿ ಅಷ್ಟೇ. ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಾ, ಯಾಕೆ ಹೇಳ್ತೀರಾ? ನನ್ನ ತಂದೆ ತಾಯಿಗೆ ನಾನು ಥ್ಯಾಂಕ್ಸ್ ಹೇಳೋದು. ಯಾಕಂದ್ರೆ ಎಲ್ಲೋ ಇದ್ದವಳನ್ನ ಒಂದು ಅವ್ರ ಕನಸಿನ ಆಸೆ ಮುಖಾಂತರ ನನ್ನ ಪರಿಚಯ ಮಾಡಿಸ್ತಾ ಇದ್ದಾರೆ, ನನ್ನಲ್ಲಿರೋ ಟ್ಯಾಲೆಂಟ್ ಆಚೆ ತರಿಸ್ತಾ ಇದ್ದಾರೆ. ಸೊ ನನ್ನ ತಂದೆ ತಾಯಿಗೆನೆ ನಾನು ಯಾವಾಗ್ಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಜೊತೆಗೆ ನನ್ನ ಭೀಮನಿಗೆ, ಯಾಕಂದ್ರೆ ಅವನಿಲ್ಲ ಅಂದ್ರೆ ಈ ಸ್ವಾತಿ ಏನೂ ಇಲ್ಲ. ಅವನು ನನಗೆ ಇಂಪಾರ್ಟೆಂಟ್. ನನ್ನ ತಂದೆ ತಾಯಿ, ನನ್ನ ಭೀಮನ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಮಂಜು ಅಂತ ಹೇಳಿ ನನಗೆ ಡೇ ಒನ್ ಇಂದ ಇವತ್ತಿನವರೆಗೂ ತುಂಬಾನೇ ಸಪೋರ್ಟ್ ಮಾಡ್ಕೊಂಡ್ ಬಂದಿರುವಂತ ವ್ಯಕ್ತಿ. ಒಂಥರ ಯೂಟ್ಯೂಬ್ಗೆನೆ ಒಂದು ಗಾಡ್ ಫಾದರ್ ಅಂತ ಹೇಳ್ಬೋದು. ಅವ್ರಿಲ್ಲ ಅಂದಿದ್ರೆ ಇವತ್ತು ಇಷ್ಟು ಖುಷ್ ಆಗಕ್ ಸಾಧ್ಯ ಆಗ್ತಿರಲಿಲ್ಲ. ಸೊ ಇವ್ರು 4 ಜನಕ್ಕೂ ಥ್ಯಾಂಕ್ ಯು. ನೀವು ರೈಡ್ ಹೋಗ್ತಾ ಇರ್ತೀರಾ, ಬೈಕ್ ಏನಾದ್ರು ಮಿಡ್ಲಲ್ಲಿ ರಿಪೇರಿ ಆಯ್ತಂತ ಇಟ್ಕೊಂಡು ನೀವೇ ರೆಡಿ ಮಾಡ್ತೀರಾ ಅಥವಾ ಗಾಡಿಗೆ ಹಾಕ್ಬಿಟ್ಟು ಕಳಿಸ್ಬಿಟ್ಟು ಆತರ ಏನಾದ್ರು ಇದೆಯಾ? ಸರ್ ದೇವ್ರನ್ನೇ ಹೇಳ್ತೀನಿ, ಇಲ್ಲಿ ತುಂಬಾ ಜನ ನಂಬೋದು ನಮ್ದೇ ಇರ್ಬೋದು, ನನಗೆ ಕೇರ್ ಇಲ್ಲ. ರಾಯಲ್ ಎನ್ಫೀಲ್ಡ್ ಹೇಟರ್ಸ್ ಕೂಡ ಪ್ರಪಂಚಕ್ಕೂ ಪೂರ್ತಿ ಬಂದ್ಬಿಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ. ಬಟ್ ಹಾನೆಸ್ಟ್ ಆಗಿ ಹೇಳ್ತೀನಿ, ನಾನು ಇದುವರೆಗೂ ಏನ್ ರೈಡ್ ಮಾಡಿದೀನಿ ನನ್ನ ಬೈಕಲ್ಲಿ, ಇದುವರೆಗೂ ಒಂದು ಸಿಂಗಲ್ ಬ್ರೇಕ್ ಡೌನ್ ನನ್ನ ಬೈಕಲ್ಲಿ ಆಗಿಲ್ಲ, ಸಿಂಗಲ್ ಪಂಚರ್ ಆಗಿಲ್ಲ. ನಾನು ಮೊನ್ನೆ ಲಡಾಖ್ ಹೋಗಿ ಬಂದೆ, ನನ್ ಪಂಚರೇ ಆಗಿಲ್ಲ ನನ್ನ ಗಾಡಿ. ಯಾವ ನಂಬ್ತಿರೋ ಬಿಡ್ತಿರೋ ನನಗ್ ಗೊತ್ತು. ಯಾಕಂದ್ರೆ ಗಾಡಿ ಜೊತೆ ಮೊದಲನೇದಾಗಿ ಒಂದು ಬಾಂಡಿಂಗ್ ಬೆಳೆಸ್ಕೋಬೇಕು, ಒಂದು ಸಂಬಂಧ. ಅದು ಮಿಷಿನ್ ಅಲ್ಲ, ಅದ್ರ ಜೊತೆ ನೀವು ಸಂಬಂಧ ಬೆಳೆಸ್ಕೋಬೇಕು. ಅವಾಗ ನಿಮ್ಮನ್ನ ಆ ಗಾಡಿನೂ ಅರ್ಥ ಮಾಡ್ಕೊಳ್ಳುತ್ತೆ. ಗಾಡಿ ಅನಾಲಿಟಿಕ್ಸ್ ನಾವು ಕೂಡ ಮೆಕ್ಯಾನಿಸಮ್ ನ ಅರ್ಥ ಮಾಡ್ಕೊಂತೀವಿ. ಸೊ ಅದನ್ನ ಪ್ರೀತಿ ವಿಶ್ವಾಸದಿಂದ ನೋಡಿದಾಗ ಗಾಡಿ ಬ್ರೇಕ್ ಡೌನ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ. ಇವಾಗ ಇಲ್ಲಿ ಕಮೆಂಟ್ ಅಲ್ಲಿ ಹಾಕ್ಬೋದು, ಏನ್ ಡೌ ಮಾಡ್ತಾವಳೆ, ನೀವ್ ಆ ಬದಲಾವಣೆ ಮಾಡ್ಕೊಂಡು ನೋಡಿ, ನಿಮ್ಮಲ್ಲ ಡಿಫ್ರೆನ್ಸ್ ಕಾಣುತ್ತೆ. ಸೊ ಟಚ್ ವುಡ್ ಇದುವರೆಗೂ ನನಗೇನೋ ತೊಂದರೆ ಆಗಿಲ್ಲ. ತೊಂದರೆ ಆದ್ರೂ ಸಹ ಏನೋ ಒಂದ್ ದಾರಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಯಾರೋ ಒಬ್ರು ಬರ್ತಾರೆ, ಏನೋ ಒಂದು ಹೆಲ್ಪ್ ಆಗುತ್ತೆ. ಆ ಧೈರ್ಯ ಇಲ್ಲ ಅಂದ್ರೆ ಬೈಕ್ ರೈಡರ್ ಆಗಕ್ಕಾಗಲ್ಲ. ಆಮೇಲೆ ಬೇಸಿಕ್ ಮೆಕ್ಯಾನಿಕ್ ನಾವು ಕಲ್ತಿರ್ತೀವಿ, ಎಕ್ಸ್ಟ್ರೀಮ್ ಆಯ್ತು ಅಂದ್ರೆ ನಮ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಸೊ ಏನೋ ಒಂದು ಹೆಲ್ಪ್ ಸಿಗುತ್ತೆ ಸರ್, ಖಂಡಿತವಾಗ್ಲು ಅಷ್ಟೇ ನಂಬಿಕೆ. ಯಾರಿಗಾದ್ರೂ ಸಾರಿ ಹೇಳ್ಬೇಕು ಅಂತಂದ್ರೆ ಯಾರಿಗೆ ಹೇಳ್ತಾರೆ, ಯಾಕೆ ಹೇಳ್ತೀರಾ? ಸರ್ ಅದನ್ನು ನನ್ನ ತಂದೆ ತಾಯಿಗೆ ಹೇಳೋದು. ಯಾಕಂದ್ರೆ ಅವ್ರಿಗೆ ನಾನು ಅಫ್ಕೋರ್ಸ್ ಕೆಲವೊಂದು ವಿಚಾರದಲ್ಲಿ ನೋವು ಮಾಡಿರ್ತೀನಿ, ಹಠ ಮಾಡಿರ್ತೀನಿ, ಅದೇ ಬೇಕು ಇದೇ ಬೇಕು ಅಂತ ಗಲಾಟೆಗಳು ಮಾಡಿರ್ತೀನಿ. ಸೊ ಸಾರಿನೂ ಅವ್ರಿಗೆ, ಥ್ಯಾಂಕ್ಸ್ ಅವ್ರಿಗೆ. ಇಲ್ಲಿವರೆಗೂ ನಿಮ್ಗೆ ಎಷ್ಟು ಪ್ರೈಸಸ್ ಎಷ್ಟು ಬಂದಿದೆಯಾ ಅಂತ? ಇದುವರೆಗೂ ಮೇಜರ್ ಆಗಿ ನನಗೆ 3 ಇಂಡಿಯಾ ಬುಕ್ ಆಫ್ ರೆಕಾರ್ಡ್, 1 ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಬಂದಿದೆ. ಜೊತೆಗೆ ಹಲವಾರು ಕಮ್ಯುನಿಟಿ, ಬೈಕಿಂಗ್ ಕಮ್ಯುನಿಟಿಗಳಲ್ಲಿ ನಾನ್ ಮಾಡಿರುವಂತ ಸಮಾಜ ಸೇವೆಗಳು ಮತ್ತೆ ನಾನ್ ಮಾಡಿರೋ ಅಚೀವ್ಮೆಂಟ್ಸ್ ನೋಡಿ ತುಂಬಾ ಬೈಕಿಂಗ್ ಕಮ್ಯುನಿಟಿಯವರು ಹಾನರ್ ಮಾಡಿದ್ದಾರೆ. ಜೊತೆಗೆ ಒಂದ್ ಸ್ವಲ್ಪ ಗೌರ್ಮೆಂಟ್ ಕಡೆಯಿಂದನೂ ರೆಕಗ್ನೈಸೇಷನ್ ಸಿಕ್ಕಿದೆ ನನಗೆ. ಯಾಕಂದ್ರೆ ಗೌರ್ಮೆಂಟ್ ಜೊತೆನೂ ಪ್ರಾಜೆಕ್ಟ್ಸ್ ಅಲ್ಲಿ ಟೈಅಪ್ ಆಗಿದ್ದೀನಿ ನಾನು, ಅಲ್ಲಿಂದನೂ ಸಿಕ್ಕಿದೆ. ಜೊತೆಗೆ ಕನ್ನಡ ವಿಚಾರದಲ್ಲಿ, ಹೋರಾಟ ವಿಚಾರಗಳಲ್ಲಿ ನಾನು ಯಾವಾಗ್ಲೂ ಮುಂದೆ ಇರೋದ್ರಿಂದ ಅಲ್ಲಿಂದ ಕೂಡ ನನಗೆ ಏನೋ ಅವಾರ್ಡ್ಗಳು, ರೆಕಗ್ನೈಸೇಷನ್ ಎಲ್ಲ ಸಿಕ್ಕಿದೆ ಸರ್. ಈಗ ಬೇರೆಯವ್ರಿಗೂ ಟ್ರೈನಿಂಗ್ ಬೇಕು ಅಂತಂದ್ರೆ ಆ ಟ್ರೈನಿಂಗ್ ಏನಾದ್ರೂ ಹೇಳ್ಕೊಡ್ತೀರಾ? ಖಂಡಿತ. ನಾನು ಆಲ್ರೆಡಿ ತುಂಬಾ ವರ್ಷದಿಂದ ಟ್ರೈನ್ ಮಾಡ್ತಾ ಇದ್ದೀನಿ, ಸ್ಪೆಷಲಿ ವುಮೆನ್ ರೈಡರ್ಸ್ಗೆ, ಮೆನ್ಸಿಗೆ ಮಾಡಲ್ಲ. ಯಾಕಂದ್ರೆ ಮಹಿಳೆಯರು ತುಂಬಾ ಜನ ಇದಾರೆ ಸರ್ ಕಲಿಯೋರು, ತುಂಬಾ ಜನ ಅಪ್ರೋಚ್ ಮಾಡ್ತಾರೆ ಬೈಕಿಂಗ್ ಹೇಳ್ಕೊಡಿ ಅಂತ ಹೇಳಿ. ನಾನು ಆಲ್ರೆಡಿ ಟ್ರೈನ್ ಮಾಡ್ತಾ ಇದ್ದೀನಿ. ಇವಾಗ ಕರೆಂಟ್ ಶೂಟ್ ಆದ್ಮೇಲೆ ನಾನು ಟ್ರೈನಿಂಗ್ ಹೋಗ್ಬೇಕು, ಈ ಕ್ಲಾಸ್ ಇದೆ ನನಗೆ. ಸೊ ಗಾಡಿ ಕಲ್ತ್ಕೋಬೇಕು ಅಂತ ಆಸೆ ಇರುವಂತ ಹೆಣ್ಣು ಮಕ್ಕಳಿಗೆ ನೀವು ಏನು ಆಕ್ಟಿವ್ ಆಗಿ ಕಲಿತೀರಾ ಅಂದ್ರೂ ನಾನು ಹೇಳ್ಕೊಡ್ತೀನಿ. ಇಲ್ಲ ಬೈಕ್ಗಳನ್ನ ಕಲಿಬೇಕು ಅಂತ ಹೇಳಿದ್ರು ನಾನು ಹೇಳ್ಕೊಡ್ತೀನಿ, ಪರ್ಸನಲಿ ಬರ್ತೀನಿ. ಸೊ ನಾನು ಟ್ರೈನ್ ಮಾಡ್ತೀನಿ. ನಿಮ್ಗೆ ಬೇಕು ಅಂದ್ರೆ ನಾನು ಇನ್ಸ್ಟಾಗ್ರಾಮ್ಗೆ DM ಮಾಡಿದ್ರೆ ನಾನು ಏನಿದೆ ಮಾತಾಡ್ಕೊಂತೀನಿ. ಫ್ರೆಂಡ್ಸ್, ಯಾರಾದ್ರೂ ನಿಮ್ಗೂ ಕೂಡ ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು, ಇಲ್ಲ ಈ ತರ ಲಡಾಖ್ ಹೋಗ್ಬೇಕು, ಒಂದೇನೋ ಒಂದು ನಿಮ್ಗೆ ಪ್ರಶ್ನೆ ಮೂಡಬಹುದು, ನೀವು ನಮ್ಮ ಸ್ವಾತಿ ಅವ್ರದ್ದು ಇನ್ಸ್ಟಾಗ್ರಾಮ್ಗೆ DM ಮಾಡಿ, ಖಂಡಿತ ಅವರು ರಿಪ್ಲೈ ಮಾಡ್ತಾರೆ. ಖಂಡಿತ ಮಾಡ್ತೀನಿ. ಓಕೆ,
ಮ್ಯಾಮ್ ಕೊನೆಯದಾಗಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಥ್ಯಾಂಕ್ ಯು. ಇಲ್ಲಿವರೆಗೂ ನನ್ನ ಬೆಳೆಸಿದೀರಾ, ಬೆಳೆಸ್ತಾ ಇದ್ದೀರಾ. ಇದೇ ತರ ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿ. ಜೊತೆಗೆ ನಾನು ಅವಾಗ್ಲೇ ಹೇಳಿರೋ ತರ ವುಮೆನ್ ಬೈಕರ್ಸ್ಗೆ ಸಪೋರ್ಟ್ ಮಾಡಿ, ಹಾಗೆ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ಗಳು ತುಂಬಾ ಜನ ಇದ್ದಾರೆ. ಎಲ್ಲರನ್ನೂ ಲೈಮ್ ಲೈಟ್ ತನ್ನಿ, ಒಬ್ಬರಿಗೆ ಸ್ಟಿಕ್ ಆನ್ ಆಗಬೇಡಿ. ತುಂಬಾ ಶ್ರಮ ಪಡ್ತಾ ಇದೀವಿ ಪ್ರತಿಯೊಬ್ರು. ಎಲ್ಲರಿಗೂ ಸಪೋರ್ಟ್ ಇದೇ ತರ ಮಾಡಿ. ಜೊತೆಗೆ ಕನ್ನಡ ಉಳಿಸಿ, ಕನ್ನಡ ಮಾತನಾಡಿ. ದಯವಿಟ್ಟು ಕನ್ನಡದ ಬಗ್ಗೆ ಸ್ವಲ್ಪ ಅರಿವನ್ನ ಮೂಡಿಸಿ. ಬೆಂಗಳೂರು ಬಗ್ಗೆ ಏನ್ ಹೇಳ್ತಾರೆ ಕೊನೆಯದಾಗಿ? ಸರ್, ಬೆಂಗಳೂರು ನನ್ನ ಮನೆ ಸರ್. Okay. ಹುಟ್ಟಿ ಬೆಳೆದಿರೋದೆಲ್ಲ ಬೆಂಗಳೂರೇನೆ. Okay. ನಾನು ಬೆಂಗಳೂರು ನನ್ ಪ್ರಪಂಚ ದೇಶ ಎಲ್ಲ ಸುತ್ತಾ ಇದೀನಿ. ಈ ಅಲ್ಲಿ ಏನೇ ಆದ್ರೂ ನನಗೆ ವಾಪಸ್ ನನ್ನ ಮನೆ ಸೆಳ್ತಾ ಇರುತ್ತೆ. ಯಾಕಂದ್ರೆ ಇಲ್ಲಿರೋ ಕಂಫರ್ಟ್ ಆಗಿರ್ಬೋದು, ಇಲ್ಲಿ ವಾತಾವರಣ ಅಥವಾ ಊಟ ಆಗಿರ್ಬೋದು, ನನಗೆ ಕಂಫರ್ಟ್. ಆಮೇಲೆ ಬೇರೆ ಬೇರೆ ಊರಿಂದ ಬಂದು ಬೆಂಗಳೂರಿಗೆ ಟಂಗ್ ಹೊಡಿತಾರೆ ಗೊತ್ತಾ. ದಯವಿಟ್ಟು ನಿಮ್ ಊರಿಗೆ ನೀವು ವಾಪಸ್ ಹೋಗಿ ದಯವಿಟ್ಟು ಬರಬೇಡಿ. ನಮ್ ಜೀವನ ನೆಮ್ಮದಿ ಆಗಿದೆ ನಮ್ಮೂರಲ್ಲಿ. ಸೊ ಬೇರೆಯವರು ಬ್ಲೇಮ್ ಮಾಡ್ತಾರೆ, ಟ್ರಾಫಿಕ್ ಹಾಳು ಮೂಳು. ಬಂದಿರೋದ್ರಿಂದಾನೇ ಹಾಳಾಗಿರೋದು. ಹೌದೌದು, ದಯವಿಟ್ಟು ನಿಜ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಸಾಫ್ಟ್ ಆಗಿ ಯಾವಾಗ ಯಾವಾಗ ಹೇಳ್ಬೇಕು ಅದನ್ನೆಲ್ಲ ಹೇಳಿರ್ತೀವಿ. ಹೌದು. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬಂದು ಕಂಪ್ಲೇಂಟ್ ಮಾಡ್ಬೇಡಿ. ಇದು ನಮ್ಮೂರು, ಗೌರವ ಕೊಡಿ ನಮ್ಮೂರಿಗೆ. ನಮ್ಮನೆ ಇದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾವು ಜಸ್ಟ್ ಒಂದು ಮೆಸೇಜ್ ಮಾಡಿದೆ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ, ನೀವು ಸಡನ್ ಆಗಿ ನೋಡ್ಬಿಟ್ಟು ರಿಪ್ಲೈ ಮಾಡಿದ್ರಿ. ಬಟ್ ನಂದೇ ಲೇಟ್ ಆಯ್ತು ಇಂಟರ್ವ್ಯೂ ಇರ್ಲಿ, ಇರ್ಲಿ, ತೊಂದ್ರೆ ಇಲ್ಲ. ಅದಕ್ಕೆ ತುಂಬಾ 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 ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇದೇ ತರ ಇನ್ನೂ ಇಷ್ಟು ಇಂಟರ್ನ್ಯಾಷನಲ್ ಟ್ರಿಪ್ ಗಳನ್ನ ಮಾಡಿ ನಿಮ್ಮ ಭೀಮಾ ಜೊತೆಗೆ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಅಮಿತ್ ಅಡ್ಡ ಅವ್ರ ಕಡೆ ಇದು ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಅವರು ಅಪ್ರೋಚ್ ಮಾಡಿದಾಗಲೇ ಖುಷಿ ಆಯ್ತು ನನಗೆ. ಓಕೆ, ಎಲ್ಲೋ ಒಂದ್ ಸ್ಮಾಲ್ ಲೈಮ್ ಲೈಟ್ ಅಲ್ಲಿ ಬೀಳ್ತಾ ಇದ್ದೀನಿ ನಾನು ಅಂತ. ಸೊ ಅದಕ್ಕೆ ನಾನು ಯಾವತ್ತೂ ಯಾರಿಗೂ ನೋ ಅಂತ ಹೇಳೋದಿಲ್ಲ ನಾನು. ಸೊ ಯಾರಾದ್ರೂ ಆಗಿರ್ಲಿ, ನಾನು ನೋ ಅಂತ ಹೇಳೋದಿಲ್ಲ. ನನ್ನ ಎಫರ್ಟ್ ಇರುತ್ತೆ, ನಿಮ್ಮ ಎಫರ್ಟ್ ಎಂಡ್ ಆಫ್ ದ ಡೇ ಇರುತ್ತೆ. ಯಾಕಂದ್ರೆ ನೀವು ಅಲ್ಲಿಂದ ಬಂದಿರ್ತೀರಾ, ನೀವು ಎಡಿಟಿಂಗ್ ಮಾಡಬೇಕು, ಪ್ರತಿಯೊಂದು ಮಾಡಬೇಕು. ಎಲ್ಲದಕ್ಕೂ ನಾನು ಗೌರವಿಸ್ತೀನಿ. ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತಮಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಓಕೆ.